ಉನ್ನತನಾದ ದೇವರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಸೇನೆಗಳ ಕರ್ತನಾದ ದೇವರೇ, ನೀನು ಪರಿಶುದ್ಧನಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಕೊಂಡಾಡುವ, ಓಹೋ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ, ಓ ಕೊಂಡಾಡುವ, ಹೌದು ಚಿಂತೆಯ ಮರೆತು ನಲಿದಾಡುವ. ನಮ್ಮ ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಕರೆದೊಡನೆ ಬಳಿ ಬರುವ, ಕೊರತೆಯೆಲ್ಲ ನೀಗಿಸುವ. ಕರೆದೊಡನೆ ಬಳಿ ಬರುವ, ಕೊರತೆಯೆಲ್ಲ ನೀಗಿಸುವ. ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ. ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ. ಕೊಂಡಾಡುವ, ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ, ಓ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ನಮ್ಮ ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಮನ ಮರುಗಿ ಮನ್ನಿಸುವ, ಪಾಪವೆಲ್ಲ ನೀಗಿಸುವ. ಮನ ಮರುಗಿ ಮನ್ನಿಸುವ, ಪಾಪವೆಲ್ಲ ನೀಗಿಸುವ. ನಿನಗಾಗಿ ಕೊರಗಿರುವ ಓಡಿ ಬಾ ನನ್ ಗೆಳೆಯ. ನಿನಗಾಗಿ ಎಸ್ ಓಡಿ ಬಾ ನನ್ ಗೆಳೆಯ. ಕೊಂಡಾಡುವ, ಓಹೋ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ, ಹೌದು ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ನಮ್ಮ ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಹ್ಯಾಪಿ ಕ್ರಿಸ್ಮಸ್. ಯೇಸಪ್ಪ ಬಂದಿದ್ದಾರೆ, ಸಂತೋಷ. ಹಲ್ಲೆಲೂಯಾ. ಕರೆದೊಡನೆ ಬಳಿ ಬರುವ, ಕೊರತೆಯೆಲ್ಲ ನೀಗಿಸುವ. ಕರೆದೊಡನೆ ಬಳಿ ಬರುವ, ಕೊರತೆಯಲ್ಲ ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ. ನೀನು ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ. ಕೊಂಡಾಡುವ, ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ, ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ನಮ್ಮ ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ,
ಕೈ ತಟ್ಟಿ ನಲಿದಾಡುವ. ಹಲ್ಲೆಲೂಯಾ. ನಿನ್ ಕರುಣೆ ಕಣ್ಮುಂದೆ, ನಿನ್ ವಾಕ್ಯ ನನ್ ಬಾಯಲಿ, ನಿನ್ನ ಕರುಣೆ ಕಣ್ಮುಂದೆ. ಹೌದು ಡ್ಯಾಡಿ, ನಿನ್ ವಾಕ್ಯ ನನ್ ಬಾಯಲಿ, ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ನೀತಾನೆ. ಡ್ಯಾಡಿಯನ್ನು ನೋಡಿ ಹೇಳಿ, ಅಪ್ಪ ಯೆಹೋವ ರಾಫ, ಸೌಖ್ಯದಾಯಕನೇ. ಹೌದಪ್ಪ. ಸುಖವಾದೆ, ಸುಖವಾದೆ ಕಲ್ವಾರಿ ಗಾಯದಿಂದ. ನೀತಾನೆ, ನೀತಾನೆ ಯೆಹೋವ ರಾಫ, ಸುಖವಾದೆ, ಕಲ್ವಾರಿ ಗಾಯದಿಂದ. ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ. ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ. ರಕ್ಷಕ ಯೇಸುವೆ, ಎಂದೆಂದು ನನ್ ಮುಂದೆ. ರಕ್ಷಕ ಯೇಸುವೆ, ಎಂದೆಂದು ನನ್ ಮುಂದೆ. ನೀತಾನೆ. ಡ್ಯಾಡಿಯನ್ನು ನೋಡಿ ಹೇಳಿರಿ, ಯೆಹೋವ ರಾಫ, ಸುಖವಾದೆ, ಸುಖವಾದೆ ಕಲ್ವಾರಿ ಗಾಯದಿಂದ. ನೀತಾನೆ. ಡ್ಯಾಡಿ, ಸೌಖ್ಯದಾಯಕನೇ, ನಿನ್ನ ವಾತ್ಸಲ್ಯಗಳಿಂದ ನನಗೆ ಗುಣವಾಯಿತು. ಸುಖವಾದೆ, ಕಲ್ವಾರಿ ಗಾಯದಿಂದ. ನಿನ್ನನ್ನೇ ನಂಬಿರುವೆ, ನಿನ್ನೊಂದಿಗೆ ನಡೆವೆ. ನಿನ್ನನ್ನೇ ನಂಬಿರುವೆ, ನಿನ್ನೊಂದಿಗೆ ನಡೆವೆ. ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ನೀತಾನೆ. ಕರಗಳನ್ನು ಚಾಚಿ, ಕಣ್ಣುಗಳನ್ನು ಮುಚ್ಚಿ, ಹೃದಯದ ಆಳದಿಂದ, ಅಪ್ಪ ಯೆಹೋವ ರಾಫ, ನಿಮಗೆ ವಂದನೆ. ಸುಖವಾದೆ, ಕಲ್ವಾರಿ ಗಾಯದಿಂದ. ನೀತಾನೆ. ಹೌದು ಡ್ಯಾಡಿ, ಯೆಹೋವ ರಾಫ, ಸುಖವಾದೆ, ಸುಖವಾದೆ ಕಲ್ವಾರಿ ಗಾಯದಿಂದ. ಕಲ್ವಾರಿ ಗಾಯದಿಂದ. ನೀತಾನೆ.
ಗಾಯಕವಾದೆ, ಕಲ್ವಾರಿ ಗಾಯದಿಂದ, ಕಲ್ವಾರಿ ಗಾಯದಿಂದ, ಕಲ್ವಾರಿ ಗಾಯದಿಂದ, ಕಲ್ವಾರಿ ಗಾಯದಿಂದ. ಓ ಹಾಲೆಲೂಯಾ. ಹಾಗೆ ಡ್ಯಾಡಿ ಜೊತೆ ಮಾತಾಡಿ ಒಂದೆರಡು ನಿಮಿಷ. ಅಪ್ಪ, ನನಗಾಗಿ ನೀವು ಕರ್ತನೆ ಪ್ರಾಣವನ್ನೇ ಕೊಟ್ಟು ನನ್ನನ್ನು ರಕ್ಷಿಸಲು ಈ ಲೋಕಕ್ಕೆ ನೀನು ಬಂದದ್ದು. ಆ ದಿನ ನೆನಪು ಮಾಡಿಕೊಂಡು ಈ ದಿನ ಒಟ್ಟಾಗಿ ಸೇರಿದ್ದೇವೆ. ನನ್ನನ್ನು ಕರ್ತನೆ ಸಮಾಧಾನದಿಂದ ತುಂಬಿಸಲಿಕ್ಕೆ, ಸಂತೋಷದಿಂದ ನನ್ನ ಬಾಳನ್ನು ಬೆಳಗಲಿಕ್ಕೆ, ನನಗೊಂದು ಭವಿಷ್ಯವನ್ನು ಒದಗಿಸ್ಲಿಕ್ಕೆ, ನಿರೀಕ್ಷೆ ಕಳ್ಕೊಂಡಿದ್ದಂತ ನನಗೆ ನಿರೀಕ್ಷೆ ಕೊಡಲಿಕ್ಕೆ, ಭವಿಷ್ಯ ಕಳ್ಕೊಂಡಿದ್ದಂತ ನನಗೆ ಭವಿಷ್ಯ ಕೊಡಲಿಕ್ಕೆ. ಹಾಲೆಲೂಯಾ. ನೀವು 2000 ವರ್ಷಗಳ ಹಿಂದೆ ಲೋಕಕ್ಕೆ ಬಂದ್ರಿ. ಹಾಲೆಲೂಯಾ. ಥ್ಯಾಂಕ್ ಯು. ನನ್ನ ಕಷ್ಟ ಪರಿಹಾರಕನೇ, ನನ್ನ ನೋವು ನಿವಾರಕನೇ. ಹಾಲೆಲೂಯಾ. ನನ್ನ ಸಂತೈಸುವ ಕರ್ತನೇ. ಹೇಗೆಲ್ಲ ನಿಮ್ಮ ಅನುಭವ ಆಗಿದೆ ನೀವೇ ಮಾತಾಡಿ. ಇದು ನಿಮ್ಮ ಸಮಯ, ಡ್ಯಾಡಿ ಜೊತೆ ಮಾತನಾಡುವ ಸಮಯ. ನೀವೇ ಮಾತಾಡ್ರಿ. ಹೇಗೆಲ್ಲ ಮಾತಾಡ್ಬೇಕನ್ಸುತ್ತೋ ಪರ್ಸನಲ್ ಆಗಿ ಜೀಸಸ್ ಜೊತೆ ಮಾತಾಡಿ. ನಿಮ್ಮ ಅನುಭವನ ಹೇಳಿ, ವಂದನೆ ಹೇಳ್ರಿ. ಏಸಪ್ಪ, ಈ ಲೋಕಕ್ಕೆ ಬರದೆ ಹೋಗಿದ್ರೆ ನಮಗೆ ಈ ಸಂತೋಷ ಸಿಗ್ತಿರ್ಲಿಲ್ಲ, ಈ ಸಮಾಧಾನ ಸಿಗ್ತಿರ್ಲಿಲ್ಲ, ಈ ಬಿಡುಗಡೆ ಸಿಗ್ತಿರ್ಲಿಲ್ಲ. ಹಾಲೆಲೂಯಾ. ಒಬ್ಬರು ಕೂಡ ಕಷ್ಟಪಡಬಾರ್ದು ಅಂತ ಹೇಳಿ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಈ ಲೋಕದಲ್ಲಿ ಯೇಸು ಜನಿಸಿದ. ಓಹೋ, ವಂದನೆ ನಿಮಗೆ, ವಂದನೆ, ವಂದನೆ ನಿಮಗೆ, ವಂದನೆ, ವಂದನೆ ನಿಮಗೆ, ವಂದನೆ. ಹಾಲೆಲೂಯಾ, 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 ಹಾಲೆಲೂಯಾ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ಡ್ಯಾಡಿ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೆ. ಹೌದು ಡ್ಯಾಡಿ, ನನ್ನ ಬಾಳಿನ ಬಲ ನೀನೆ. ಎಲ್ ಶಡಾಯ್, ಎಲ್ ಶಡಾಯ್ ನನ್ನ ಜೊತೆ ನೀನೆ. ನನ್ನ ಜೊತೆಗಾರನೇ, ನನ್ನ ಬಾಳಿನ ಕೋಟೆಯು. ಹೌದು ಡ್ಯಾಡಿ, ಎಲ್ ಶಡಾಯ್, ಎಲ್ ಶಡಾಯ್ ನನ್ನ ಜೊತೆ ನೀನೆ. ಜೊತೆಗಾರನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಡ್ಯಾಡಿ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಡ್ಯಾಡಿಯನ್ನು ನೋಡಿ ಹೇಳಿ, ನನ್ನ ಬಾಳಿನ ಸ್ಟ್ರೆಂತ್ ನೀನೇ ಅಪ್ಪ.
ನಾನೇನಾದ್ರೂ ಇಷ್ಟರ ಮಟ್ಟಿಗೆ ಇದ್ದೀನಿ ಅಂತ ಹೇಳಿದ್ರೆ ಅದು ನಿನ್ನ ಬಲದಿಂದ. ನಾನೇನಾದ್ರೂ ಹೀಗೆ ಇದ್ದೀನಿ ಅಂತ ಹೇಳಿದ್ರೆ, ಆರೋಗ್ಯದಿಂದ ಇದ್ದೀನಿ ಅಂದ್ರೆ, ಸಮಾಧಾನದಿಂದ ಜೀವಿಸ್ತಾ ಇದ್ದೀನಿ ಅಂದ್ರೆ, ಸಂತೋಷದಿಂದ ಬಾಳ್ತಾ ಇದ್ದೀನಿ ಅಂದ್ರೆ ಅದು ನಿನ್ನಿಂದ ಡ್ಯಾಡಿ, ನಿನ್ನಿಂದ ಡ್ಯಾಡಿ. ನನ್ನ ಬಾಳಿನ ಬಲ ನೀನೇ, ನನಗೆ ಸ್ಟ್ರೆಂತ್. ಯು ಆರ್ ದ ಸೋರ್ಸ್ ಆಫ್ ಮೈ ಎನರ್ಜಿ, ಯು ಆರ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಹಾಲೆಲೂಯಾ, 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 ಹಾಲೆಲೂಯಾ. ಇದುವರೆಗೂ ಕಾದು ನಡೆಸಿದ ಎಬಿನೆಜರೇ ಸ್ತೋತ್ರ. ಹಾಗೆ ಎರಡು ಕರಗಳನ್ನು ಚಾಚಿ ಹೇಳಿ, ಇದುವರೆಗೂ ಕಾದು ನಡೆಸಿದ ಎಬಿನೆಜರೇ ಸ್ತೋತ್ರ. ಎಲ್ಲ ದಿನವೂ ನನ್ನ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ನನ್ನ ಜೊತೆಯಲ್ಲಿರುವ ಡ್ಯಾಡಿ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ನನ್ನ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ವೇಳೆಯೂ ನನ್ನ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ಗಳಿಗೆಯೂ ನನ್ನ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಇಮ್ಮಾನುವೇಲನೇ ಸ್ತೋತ್ರವು. ಇಮ್ಮಾನುವೇಲನೇ ಸ್ತೋತ್ರವು. ಇಮ್ಮಾನುವೇಲನೇ ನಮ್ಮ ಕೂಡ ಇರುವವನೇ ಸ್ತೋತ್ರವು. ಇಮ್ಮಾನುವೇಲನೇ ಸ್ತೋತ್ರವು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಹೆರೆ ಕಸಿ ಕಲಬೋರಿ ಅದರರವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ರಬ ಕರ ಕರಗರ ದೇವ ಮಾಮ ಕಸಿ ಕಲರ. ಓ ರಬ ಕಶಿ ಕಲ ಕುರಿಬಿ ಕರ್ಬಲ ಬ ಕಸಿ ಹಲರ. Thank you, thank you, thank you Jesus. ನಿಮ್ಮ ಜೊತೆ ಇರುವುದು ಎಷ್ಟು ಮಧುರ, ಎಷ್ಟು ಶ್ರೇಷ್ಠ ಸ್ವಾಮಿ. ಬೇರೆ ಸ್ಥಳದಲ್ಲಿ 1000 ದಿನ ಇರೋದಕ್ಕಿಂತ ನಿನ್ನ ಪ್ರಸನ್ನತೆಯಲ್ಲಿ ಸ್ವಲ್ಪ ಹೊತ್ತು ಶ್ರೇಷ್ಠ, ಶ್ರೇಷ್ಠ ಡ್ಯಾಡಿ. I love you daddy, I love you daddy, I love you daddy, I love you daddy, I love you Lord, love you, love you, love you. Thank you, Lord. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ,
ಸರ್ವಶಕ್ತನೇ, ಸಾರ್ವಭೌಮನೇ, ನಿನ್ನ ಜೊತೆ ಇರುವುದು ನಮಗೆ ಸಿಕ್ಕಿದ ಸೌಭಾಗ್ಯ. ಥ್ಯಾಂಕ್ ಯು ಫಾರ್ ದಿಸ್ ಸ್ವೀಟ್ ಪ್ರೆಸೆನ್ಸ್. ನೀನೆಲ್ಲೋ ಪುಣ್ಯಕ್ಷೇತ್ರದಲ್ಲಿರುವ ದೇವರಲ್ಲ, ನಮ್ಮೊಂದಿಗಿರುವ ದೇವರು. ಹಲ್ಲೆಲೂಯಾ. ನೀನು ಧರ್ಮಸ್ಥಾಪನೆಗೆ ಬಂದ ದೇವರಲ್ಲ, ನಮ್ಮ ಹೃದಯದಲ್ಲಿ ಸಂತೋಷ ಸಮಾಧಾನ ಸ್ಥಾಪನೆಗೆ ಬಂದ ದೇವರು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಗೆ ನಿತ್ಯ ಜೀವ ಕೊಡಲಿಕ್ಕೆ ಬಂದ ದೇವರು. ನೀನು ನಮಗೆ ಮಾಡಿರುವ ಎಲ್ಲ ಉಪಕಾರಗಳಿಗಾಗಿ ವಂದನೆ. ನಿರೀಕ್ಷೆ ಉಳ್ಳವರಾಗಿ, ನಿತ್ಯ ಜೀವದ ನಿರೀಕ್ಷೆ ಉಳ್ಳವರಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಹ್ಯಾಪಿ ಕ್ರಿಸ್ಮಸ್. ಪಕ್ಕದಲ್ಲಿರೋರಿಗೆ ಈ ರೀತಿಯಾಗಿ ಹ್ಯಾಪಿ ಕ್ರಿಸ್ಮಸ್. ಪಕ್ಕದಲ್ಲಿ ಈ ಕಡೆ ಇರೋರಿಗೆ ಹ್ಯಾಪಿ ಕ್ರಿಸ್ಮಸ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದಯವಿಟ್ಟು ಕುಳಿತುಕೊಳ್ಳ್ರಿ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 8ರಿಂದ 14ನೇ ವಾಕ್ಯಗಳವರೆಗೆ ನಾವು ಧ್ಯಾನ ಮಾಡುವ. ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. 14ರವರೆಗೆ. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಆಮೇನ್, ಆಮೇನ್. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ತಂದೆ, ಈ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಭಾಗದ ಮೂಲಕವಾಗಿ ನಮ್ಮ ಜೊತೆ ನೀವು ಮಾತಾಡಿಯಪ್ಪ. ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಸ್ವರವನ್ನು ನಾವು ಕೇಳಿಸ್ಕೊಳ್ಳಿಕ್ಕೆ, ನಿಮ್ಮ ಮಾರ್ಗದರ್ಶನವನ್ನು ಹೊಂದಿಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಿ. ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ಥ್ಯಾಂಕ್ ಯು. ಗ್ರಹಿಸುವ ಗ್ರಹಿಕೆ ಕೊಡಿಯಪ್ಪ. ಥ್ಯಾಂಕ್ ಯು. ನಿನ್ನ ವಾಕ್ಯಗಳು 60-100ರಷ್ಟು ಪರಿಣಾಮವನ್ನು ನಮ್ಮ ಜೀವಿತದಲ್ಲಿ ಉಂಟು ಮಾಡಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಲ್ಲೆಲೂಯಾ. ಈಗ ನಾವು ಓದಿದ ವಾಕ್ಯ ಭಾಗದಲ್ಲಿ ಹಲವಾರು ವಿಚಾರಗಳು, ಆಶೀರ್ವಾದಗಳು, ಯೋಜನೆಗಳು ಅಡಗಿವೆ. ಆದರೆ ಅದೆಲ್ಲವನ್ನು ಧ್ಯಾನ ಮಾಡಲಿಕ್ಕೆ ನಮಗೆ ಸಮಯದ ಅಭಾವ ಇರೋದರಿಂದ ಕೆಲವೊಂದು ಅಂಶಗಳನ್ನು ಮಾತ್ರ ನಾವು ಧ್ಯಾನ ಮಾಡೋಣ. ಅದರಲ್ಲಿ 10ನೇ ವಚನ 11ನೇ ವಚನವನ್ನು ಓದ್ರಿ. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ. ಹೆದರಬೇಡಿರಿ. ನೋಡಿ, ಹೆದರಬೇಡಿರಿ, ಕೇಳಿರಿ. ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆ ದಿನಗಳಲ್ಲಿ ಯೂದಾಯ ಸೀಮೆಯಲ್ಲಿ, ಬೆತ್ಲೆಹೇಮಿನ ಸುತ್ತಮುತ್ತಲ ಪ್ರಾಂತ್ಯದಲ್ಲಿ ಕುರಿಗಳನ್ನು ಮೇಯಿಸುತ್ತಿದ್ದಂತಹ ಮೇಯಿಸುವಂತಹ ಆ ಕುರುಬರು ರಾತ್ರಿ ವೇಳೆಯಲ್ಲಿ ಕುರಿಯನ್ನು ಕಾಯ್ತಾ ಇದ್ರು. ಇದ್ದಕ್ಕಿದ್ದಾಗೆ ಪಕ್ಕನೆ ಅವರ ಮಧ್ಯದಲ್ಲಿ ಒಬ್ಬ ದೂತನು ಕಾಣಿಸಿಕೊಂಡನು, ದೇವದೂತನು ಕಾಣಿಸಿಕೊಂಡನು. ಅವರಿಗೆ ಬಹಳ ಹೆದರಿಕೆ ಉಂಟಾಯಿತು. ಆದರೆ ಆ ದೂತನು ಹೇಳಿದನು 10ನೇ ವಚನದಲ್ಲಿ, ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಹೆದರಬೇಡಿರಿ. ಹಲ್ಲೆಲೂಯಾ. ಯೇಸುವಿನ ವಿಚಾರ ಭಯ ಬೀಳುವಂಥ ವಿಚಾರ ಅಲ್ಲ. ಅವ್ರಿಗೆ ಭಯ ಆಯಿತು. ಇವತ್ತು ಅನೇಕರಿಗೆ ಯೇಸು ಅಂದ್ರೇ ಭಯ ಆಗ್ತದೆ. ಭಯ ಬೀಳುವ ವಿಚಾರ ಅಲ್ಲ. ಪಕ್ಕದಲ್ಲಿರೋರಿಗೆ ಹೇಳಿ, ಭಯ ಬೀಳ್ಬೇಡ್ರಿ. ಹಲ್ಲೆಲೂಯಾ. ನಿಮಗೆ ಕೇಡೇನು ಆಗೋದಿಲ್ಲ. ಯೇಸು ಸ್ವಾಮಿ ಯಾರಿಗೂ ಕೇಡು ಮಾಡೋನಲ್ಲ. ಹಲ್ಲೆಲೂಯಾ. ನೀವು ಭಯ ಬೀಳ್ಬೇಕು. ಯಾಕೆ ಹಿಂಗೆ ಭಯ ಬೀಳ್ತಾ ಇದ್ರಿ? ಹಲ್ಲೆಲೂಯಾ. ಯೇಸು ಅಂದ ತಕ್ಷಣ ಯಾಕೆ ಭಯ ಬೀಳ್ತಾ ಇದ್ರಿ?
ಪಕ್ಕದಲ್ಲಿರೋರಿಗೆ ಹೇಳಿ, ಇದ್ಯಾಕೆ ಹಿಂಗೆ ಭಯ ಬೀಳ್ತಾ ಇದ್ದೀರಿ? ಭಯ ಬೀಳ್ಬೇಡ್ರಿ. ಏಸಪ್ಪ ಭಯ ಹುಟ್ಟಿಸುವವನಲ್ಲ, ಆತಂಕ ಹುಟ್ಟಿಸುವವನಲ್ಲ, ಧೈರ್ಯ ತುಂಬುವವನು, ನೊಂದವರಿಗೆ ಧೈರ್ಯ ತುಂಬುವವನು. ಹಾಲೆಲೂಯ. ಅದರಿಂದ ಯೇಸುವಿನ ಜನನದಲ್ಲಿ ಅವರಿಗೆ ಕೊಡಲ್ಪಟ್ಟ ಸಂದೇಶ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ. ಹಾಲೆಲೂಯ. ಯಾರಿಗೆ? ಅದರಲ್ಲಿ ಜನರಿಗೆಲ್ಲ ಅಂದರೆ ಏನರ್ಥ? ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಕುಲ, ಎಲ್ಲ ಗೋತ್ರ, ಎಲ್ಲ ಭಾಷೆ. ಹಾಲೆಲೂಯ. ಎಲ್ಲ ಜನರಿಗೂ ಶುಭ ಸಮಾಚಾರವನ್ನು, ಎಲ್ಲ ಜನರಿಗೂ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ತಿಳಿಸುತ್ತೇನೆ. ಹಾಲೆಲೂಯ. ಎಲ್ಲ ಜನರಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ. ಹಾಲೆಲೂಯ. ಎಂಥ ಶುಭ ಸಮಾಚಾರ? ಮಹಾ ಸಂತೋಷ. ಎಲ್ಲರೂ ಕೈ ಹಿಂಗೆ ಬಿಚ್ಚಿ ಹೇಳಿ, ಮಹಾ ಸಂತೋಷ. ಹಾಲೆಲೂಯ. ಸಂತೋಷ ಇದೆ. ನಿಮ್ಮನೇಲಿ ಒಳ್ಳೆ ತಿಂಡಿ ಮಾಡಿದ್ರೆ ಸಂತೋಷ ಇದೆ. ಅದೇನು ಮಹಾ ಸಂತೋಷ ಅಲ್ಲ, ಗಂಟ್ಲಿಂದ ಹೋಗೋವರೆಗೆ ಅಷ್ಟೇ ಇರೋದು. ನಿಜ ತಾನೆ? ನಿಮ್ಮ ತಿಂಡಿ ನಿಜವಾಗ್ಲೂ ಬಾಯಲ್ಲಿ ಇಟ್ಕೊಂಡ್ರೂ ಟೇಸ್ಟ್ ಇರಲ್ಲ. ಯಾವುದೇ ತಿಂಡಿ ನೀವು ಬಾಯಲ್ಲೇ ಇಟ್ಕೊಳ್ತೀರ, ರುಚಿ ನಾಲಿಗೆಯಲ್ಲಿ ಅಂತ ಹೇಳ್ತಾರೆ. ಆದರೆ ಆ ನಾಲಿಗೆ ಅಥಾರಿಟಿನ ಗಂಟ್ಲಿಗೆ ಕೊಟ್ಬಿಟ್ಟಿದೆ. ಆ ಗಂಟ್ಲಲ್ಲಿ ಅನ್ನುವಾಗ ಮಾತ್ರವೇ ಟೇಸ್ಟ್ ಗೊತ್ತಾಗೋದು. ನೀವು ಬಾಯಲ್ಲಿ ಏನಾದರೂ ಹಾಕ್ಕೊಂಡ್ರೆ ಯಾವಾಗ ನುಂಗ್ತೀರಿ ಅಂತ ನಿಮಗೆ ಗೊತ್ತಾಗಲ್ಲ. ನಿಮ್ಮ ಅರಿವಿಲ್ಲದೆ, ನಿಮ್ಮ ಪರ್ಮಿಷನ್ ಇಲ್ಲದೆ ಅದು ಗಂಟ್ಲನ್ನು ದಾಟಿ ಹೋಗಿಬಿಡ್ತದೆ. ಆದ್ದರಿಂದ ಅದನ್ನು ಒಳ್ಳೆ ತಿಂಡಿಯನ್ನು ಮಹಾ ಸಂತೋಷ ಅಂತ ಹೇಳೋಕ್ಕಾಗಲ್ಲ. ಹೌದಲ್ವಾ? ಓಕೆ. ಒಳ್ಳೆ ಮನೆ ಕಟ್ಟಿಸ್ತೀರಿ ಅಂತ ಇಟ್ಕೊಳ್ಳಿ, ಅದು ಸಂತೋಷ. ನಿಮಗೊಂದು ಒಳ್ಳೆ ಮನೆ ಬಂದಿರೋದು ಸಂತೋಷ. ಆದರೆ ಅದು ಮಹಾ ಸಂತೋಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬರೋ ವರ್ಷ ಅದು ಹಳೆ ಮನೆ. ಹೊಸ ಮನೆ ಕಟ್ಬಿಟ್ಟಿದ್ದೀರಿ ಅಂತ ಹೇಳಿದ ತಕ್ಷಣ ನೀವು ಹೇಳ್ತೀರಿ, ಇಲ್ಲ ಹೋದ ವರ್ಷ ಕಟ್ಟಿದ್ದು. ಎಲ್ಲವೂ ಹಳೇದಾಗ್ಬಿಡ್ತದೆ, ಅದರ ವ್ಯಾಲ್ಯೂ ಕಡಿಮೆ ಆಗಿಬಿಡ್ತದೆ. ಕೆಲವು ಸಮಯ ಹೇಳ್ತಾರಲ್ಲ, ಅದು ಹಳೆ ಮನೆ, ಅದಕ್ಕೋಗಿ ಇಷ್ಟೊಂದು ರೇಟ್ ಹೇಳ್ತಾನೆ ಅಂತ ಹೇಳ್ತಾರೆ. ಡಿಸೈನ್ ಎಲ್ಲ ಚೇಂಜ್ ಆಗಿಬಿಡ್ತದೆ, ಫ್ಯಾಷನ್ ಎಲ್ಲ ಚೇಂಜ್ ಆಗಿಬಿಡ್ತದೆ, ಎಲ್ಲ ಹಳೇದಾಗ್ಬಿಡ್ತದೆ. ಯಾವುದು ಕೂಡ ಮಹಾ ಸಂತೋಷ ಅಲ್ಲ ರೀ. ಆದರೆ ಇಲ್ಲಿ ಯೇಸು ಸ್ವಾಮಿ ಕೊಡುವಂಥದ್ದು ಎಂಥ ಸಂತೋಷ ಅಂತೆ? ಹಾಲೆಲೂಯ. ಮಹಾ ಅಂದ್ರೇನು? ದೊಡ್ಡದು. ಇನ್ನೂ ಸ್ವಲ್ಪ ಕೈ ಬಿಚ್ಚಿ ಹೇಳಿ, ಮಹಾ ಸಂತೋಷ. ಹಾಲೆಲೂಯ. ಒಂದನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯೇಸು ಸ್ವಾಮಿಯ ಬಳಿಗೆ ಯಾರೆಲ್ಲ ಬರ್ತಾರೋ ಅವ್ರಿಗೆಲ್ಲ ಇರೋದು ಮಹಾ ಸಂತೋಷ. ಹಾಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತು ಜನರಿಗೆ ಗೊತ್ತಿಲ್ಲ ರೀ, ಸತ್ಯಾಂಶ ಗೊತ್ತಿಲ್ಲದೆ ಅವರು ಮತಾಂತರ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ಇನ್ನೂ ಯೇಸುವಿನ ಬಗ್ಗೆ ಅರ್ಥ ಆಗಿಲ್ಲ. ಯೇಸು ಸ್ವಾಮಿ ಧರ್ಮಸ್ಥಾಪಕನಲ್ಲ. ಎಲ್ಲಾದರೂ ಯೇಸು ಸ್ವಾಮಿ ಕ್ರಿಶ್ಚಿಯನ್ ಅಂತ ಒಂದು ಪಂಗಡ ಮಾಡಿದ್ದೆಲ್ಲಾದರೂ ಇದೆಯಾ? ಎಲ್ಲೂ ಇಲ್ಲ ರೀ. ಯೇಸು ಸ್ವಾಮಿ ನಂತರವೂ ಸಹ ಕ್ರಿಶ್ಚಿಯನ್ ಅಂತ ಹೇಳಿ ಒಂದು ಪಂಗಡ ಇಲ್ಲವೇ ಇಲ್ಲ. ನಿಜ ಹೇಳಬೇಕಾದ್ರೆ ಕ್ರಿಸ್ತನನ್ನು ಅನುಸರಿಸುವುದು ಒಂದು ಮಾರ್ಗ. ಯೇಸು ಹೇಳಿದ್ರು, ನಾನೇ ಮಾರ್ಗ, ನಿತ್ಯ ಜೀವಕ್ಕೆ ಮಾರ್ಗ. ಹಾಲೆಲೂಯ. ಯೇಸು ಸ್ವಾಮಿ ಯಾಕೆ ಲೋಕಕ್ಕೆ ಬಂದರು ಅಂತ ಹೇಳಿ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ. ಆತನನ್ನು ನಂಬುವ ಒಬ್ಬನಾದರೂ ಕೆಟ್ಟು ನಾಶವಾಗದೆ ಎಲ್ಲರೂ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರ್ಕೋಬೇಕು ಅಂತ ಹೇಳಿಲ್ಲ. ಎಲ್ಲರೂ ಏನು ಮಾಡಬೇಕು? ನಿತ್ಯ ಜೀವ. ಹಾಲೆಲೂಯ. ನಿತ್ಯ ಜೀವಕ್ಕೆ, ಶಾಶ್ವತವಾದ ಜೀವನಕ್ಕೆ ಹೋಗುವುದಕ್ಕೆ ಯೇಸು ಒಂದು ಮಾರ್ಗ. ಹಾಲೆಲೂಯ. ಗೊತ್ತಿಲ್ಲದೆ ಹೇಳ್ತಾರೆ, ನೀವು ಕ್ರಿಶ್ಚಿಯನ್ ಧರ್ಮ ಕನ್ವರ್ಟ್ ಆಗಿದ್ದೀರಾ ಅಂತ. ನನಗೆ ಯಾವ ಧರ್ಮನೂ ಇಲ್ಲ ಸರ್. ಹಾಲೆಲೂಯ. ನಾನು ಕ್ರಿಶ್ಚಿಯನ್ ಧರ್ಮ ಅನ್ನೋದನ್ನೇ ನಂಬೋದಿಲ್ಲ. ಹಂಗೆ ಹಾಗಾದರೆ ಎಲ್ಲಿ ನಾನು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರ್ಕೊಳ್ಳೋದು ಎಲ್ಲಿ ಬರ್ತದೆ? ಹಾಲೆಲೂಯ. ನಾನು ಧರ್ಮವನ್ನು ನಂಬಿಲ್ಲ, ನಾನು ನಂಬಿರೋದು ನಿತ್ಯ ಜೀವದ ಮಾರ್ಗ. ಹಾಲೆಲೂಯ. ಏಸಪ್ಪ ನಮ್ಮ ಹೃದಯದಲ್ಲಿ ಬಂದಾಗ ನಮಗೆ ಕೊಡುವುದು ಆ ನಿತ್ಯ ಜೀವದ ಸಂತೋಷ. ನೋಡಿ, ನಮ್ಮೆಲ್ರಿಗೂ ಗೊತ್ತು, ಆದರೆ ಕೆಲವರಿಗೆ ಗೊತ್ತಿದೆಯಲ್ವೋ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಬರೀ ದೇಹ ಅಷ್ಟೇ ಒಬ್ಬ ವ್ಯಕ್ತಿ ಅಲ್ಲ. ಆತ್ಮ, ಪ್ರಾಣ, ಶರೀರ 3 ಸೇರಿ ಒಬ್ಬ ವ್ಯಕ್ತಿ. ಈ ಬರೀ ದೇಹವನ್ನು ಒಬ್ಬ ವ್ಯಕ್ತಿ ಅಂತ ನಾವು ಯಾವತ್ತೂ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಪ್ರಾಣ ಹೋಗ್ಬಿಟ್ರೆ ಅವನ್ನ ಹೆಣ ಅಂತ ಹೇಳ್ತಾರೆ. ಜೀವ ಇರೋವರೆಗೆ ಗೌಡ್ರು, ಮಣಿಗಾರರು, ಪ್ರೆಸಿಡೆಂಟು, ಸೆಕ್ರೆಟರಿ. ಜಸ್ಟ್ ಆ ಜೀವ ಹೋಗ್ಬಿಟ್ರೆ ಏನಂತ ಹೇಳ್ತಾರೆ? ಗೌಡ್ರನ್ನ ಎಲ್ಲಿ ಮಲಗಿಸಿದ್ದಾರೆ ಅಂತ ಹೇಳ್ತಾರಾ? ಸೆಕ್ರೆಟರಿನ ಎಲ್ಲಿ ಮಲಗಿಸಿದ್ದಾರೆ ಅಂತ ಹೇಳ್ತಾರೆ? ಹೆಣನ ಎಲ್ಲಿ ಹಾಕಿದ್ದಾರೆ ಅಂತ ಹೇಳ್ತಾರೆ. ಯಾಕಂದರೆ ಈ ದೇಹಕ್ಕಿಂತ ಬೆಲೆ ಬಾಳುವ ಬೊಕ್ಕಸ ಒಳಗಿದೆ ಒರಿಜಿನಲ್ ಮನುಷ್ಯ.
ಹೊರಗಿರುವ ನಾನು ಡ್ಯೂಪ್ಲಿಕೇಟ್ ನಾನು, ಒಳಗಿರುವ ನಾನು ಒರಿಜಿನಲ್ ನಾನು. ಪಕ್ಕದಲ್ಲಿರೋರಿಗೆ ಹೇಳಿ, ಹೊರಗಿರುವ ನಾನು ಡ್ಯೂಪ್ಲಿಕೇಟ್ ನಾನು, ಒಳಗಿರುವ ನಾನು ಒರಿಜಿನಲ್ ನಾನು. ಹಲ್ಲೆಲೂಯ. ನಮಗಿರುವಂಥ ಸಂತೋಷ ಏನಂತ ಹೇಳಿದ್ರೆ, ಈ ಒಳಗಿರುವ ನಾನು ಇದೆಯಲ್ಲ, ಇದು ಪರ್ಮನೆಂಟ್ ಆಗಿರುವಂಥದ್ದು. ಈ ದೇಹ ನಾಳೆ ಉಸಿರು ಹೋದರೆ ಮಣ್ಣೊಂದಿಗೆ ಮಣ್ಣಾಗಿ ಹೋಗ್ಬಿಡ್ತದೆ. ಆದರೆ ಈ ಆತ್ಮ ನಿತ್ಯವಾಗಿ ಜೀವಿಸ್ತದೆ. ಈ ಆತ್ಮಕ್ಕೆ ನಿತ್ಯವಾಗಿ ಜೀವಿಸುವಂತಹ ಸೌಭಾಗ್ಯವನ್ನು ಕೊಡಬೇಕು ಅಂತ ಹೇಳಿನೇ ಯೇಸು ಸ್ವಾಮಿ ಲೋಕಕ್ಕೆ ಬಂದರು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ. ನಮ್ಮೆಲ್ಲರ ಪಾಪಗಳನ್ನು ನಿವಾರಣೆ ಮಾಡಿ, ಯಾಕಂದರೆ ಮನುಷ್ಯನು ಪಾಪದೊಂದಿಗೆ ಜೀವಿಸುವುದಾದರೆ ಅವನ ಆತ್ಮ ನಿತ್ಯ ಸಂತೋಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಮನುಷ್ಯನ ಪಾಪದ ದಂಡನೆ ಏನಿದೆ ಅದೆಲ್ಲವನ್ನು ತನ್ನ ಮೇಲೆ ವಹಿಸಿಕೊಂಡು ಮನುಷ್ಯನನ್ನು ಬಿಡುಗಡೆ ಮಾಡಬೇಕು. ಹಲ್ಲೆಲೂಯ. ಸೊ ಅದಕ್ಕಾಗಿ ಯೇಸು ಸ್ವಾಮಿ ಬಂದರು. ನಮ್ಮೆಲ್ಲರ ಪಾಪದ ಶಿಕ್ಷೆಯನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊತ್ತುಕೊಂಡು ನಮ್ಮನ್ನು ಪಾಪ ಮುಕ್ತರನ್ನಾಗಿ ಮಾಡಿದ್ರು. ಹಲ್ಲೆಲೂಯ. ನಾನು ಆಗಾಗ ಹೇಳಿದಂತಹ ಒಂದು ಉದಾಹರಣೆ ನಿಮಗೆ ನೆನಪಿರ್ಬೋದು. ಒಬ್ಬ ಮಗನು ತುಂಬ ಸಾಲ ಮಾಡಿಬಿಟ್ಟಿದ್ದಾನೆ ಅಂತ ಇಟ್ಕೊಳ್ರಿ. ಆಗ ಸಾಲ ಮಾಡಿದ್ಮೇಲೆ ಸಾಲಗಾರರು ಬಿಡ್ತಾರಾ? ಹಗಲು ರಾತ್ರಿ ಕಾಡ್ತಾ ಇರ್ತಾರೆ. ಅದರಿಂದಾಗಿ ಅವನು ತಡರಾತ್ರಿ ಮನೆಗೆ ಬರೋದು, ಆಮೇಲೆ ಬೆಳಿಗ್ಗೆ 4:30-5 ಗಂಟೆಗೆ ಮನೆ ಖಾಲಿ ಮಾಡೋದು. ಹೀಗೆ ಮಾಡ್ತಾ ಇದ್ದಾನೆ, ಕದ್ದು ಓಡಾಡ್ತಾ ಇದ್ದಾನೆ. ಯಾಕೆಂದರೆ ಸಾಲ ಕೊಟ್ಟವರ ಹಿಂಸೆ. ಅಪ್ಪ ನೋಡ್ತಾನೆ, ಅಯ್ಯೋ ನನ್ನ ಮಗನು ಇಷ್ಟೊಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಹೇಳಿ ಎಲ್ಲೆಲ್ಲೋ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿ ಆ ಸಾಲ ಕೊಟ್ಟವ್ರ ಹತ್ರ ಹೋಗಿ, ನೋಡಪ್ಪ ನನ್ನ ಮಗನ ಸಾಲನೆಲ್ಲ ವಜಾ ಮಾಡಿರಿ ಅಂತ ಎಲ್ಲ ವಜಾ ಮಾಡಿಸ್ಬಿಟ್ಟ. ಈಗ ಸಾಲ ಎಲ್ಲ ತೀರೋಯ್ತಾ ಹೇಳಿ? ತೀರೋಯ್ತು. ಇವನು ತೀರಿಸ್ದನಾ? ಇಲ್ಲ, ಅಪ್ಪ ತೀರಿಸಿದ್ದಾನೆ. ಈಗ ಹೇಳಿ, ಈಗ ಇವನು ಈಗಲೂ ಸಹ ಕದ್ದು ಓಡಾಡಬೇಕಾ? ಇಲ್ಲ, ಕದ್ದು ಓಡಾಡಬೇಕಾಗಿಲ್ಲ. ಯಾಕೆ? ಸಾಲ ತೀರಿದೆ. ಆಮೇಲೆ ಇವನು ತೀರಿಸ್ದನಾ? ಇಲ್ಲ. ಯಾರು ತೀರಿಸಿದ್ರು? ಅಪ್ಪ ತೀರಿಸಿದ್ರು. ಯಾರಾದರೂ ಬಸ್ ಸ್ಟ್ಯಾಂಡಲ್ಲಿ ನಿಮ್ಗೆ ದುಡ್ಡು ಕೊಟ್ಟನಲ್ಲ ಕೊಡಪ್ಪ ಅಂತ ಕೇಳಿದ್ರೆ ಇವನೇನು ಹೇಳ್ತಾನೆ? ಅದ್ಯಾಕೆ ನಮ್ಮ ಅಪ್ಪ ಕೊಟ್ಟಿಲ್ವಾ ಅಂತ ಹೇಳ್ತಾನೆ. ಆರಾಮಾಗಿ ಜೇಬು ಕೈ ಹಾಕ್ಕೊಂಡು ತಿರುಗಾಡ್ಬೋದು. ಅದೇ ರೀತಿಯಲ್ಲಿ ನಾವು ಪಾಪ ಮಾಡಿದ್ದು ನಿಜ. ನಮ್ಮ ಪೂರ್ವಿಕರಾದ ಆದಿ ತಂದೆ ತಾಯಿಗಳಾದ ಆದಾಮ ಹವ್ವಳರು ಪಾಪ ಮಾಡಿದ್ರು. ಅವರಿಂದ ಆ ಪಾಪ ಅನ್ನೋದು ಹಾಗೇ ರಕ್ತಗತವಾಗಿ ಮಕ್ಕಳಲ್ಲಿ ಅಂತ ಹೇಳಿ ನಮ್ಮನ್ನು ಸಹ ಪಾಪದ ಸ್ವಭಾವದಲ್ಲಿ ಸೇರಿಸ್ಬಿಟ್ಟಿತ್ತು. ನಾವು ಜನ್ಮದಲ್ಲೇ ಪಾಪಿಗಳಾಗಿ ಹುಟ್ಟಿದೆವು. ಅದನ್ನಂತೂ ಸುಮ್ಮನಿದ್ವ ನಾವು 108 ಪಾಪಗಳನ್ನು ಮಾಡಿದೆವು. ಆದರೆ ಈ ಅಪರಾಧದ ಶಿಕ್ಷೆ ನಮ್ಮ ಮೇಲೆ ಬರಬಾರ್ದು ಅಂತ ಹೇಳಿ ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ 2000 ವರ್ಷಗಳ ಹಿಂದೆ ಯೇಸು ಈ ಲೋಕದಲ್ಲಿ ಜನಿಸಿದರು. ಹಲ್ಲೆಲೂಯ. ನಮ್ಮ ಪಾಪಗಳನ್ನೆಲ್ಲ ನಿವಾರಣೆ ಮಾಡಿ ಶಿಲುಬೆಯಲ್ಲಿ ಯೇಸು ಸ್ವಾಮಿಗೆ ಮೊಳೆ ಹೊಡೆದ್ರು, ತಲೆಗೆ ಮುಳ್ಳಿನ ಕಿರೀಟ ಹಾಕಿದ್ರು, ಮೈಯೆಲ್ಲ ಚಡಿ ಏಟು. ಸತ್ಯವೇದ ಏನು ಹೇಳ್ತದೆ ಗೊತ್ತಂದ್ರ? ಪಾಪವನ್ನೇ ಅರಿಯದವನು ಪಾಪಿಯ ಸ್ಥಾನದಲ್ಲಿ ನಿಂತನು. ಪ್ರೈಸ್ ಲಾರ್ಡ್. ಅವತ್ತಿದ್ದಂಥ ಕೋರ್ಟ್, ಪೋಂತ್ಯದ ಪಿಲಾತ ಎಂಬಂತಹ ಸೀನಿಯರ್ ಜಡ್ಜ್ ಅವನೇನು ತೀರ್ಪು ಕೊಡ್ತಾನೆ ಗೊತ್ತಾ? ಈ ವ್ಯಕ್ತಿಯಲ್ಲಿ ಯಾವ ತಪ್ಪನ್ನು ಕಂಡಿಲ್ಲ ಅಂತಾನೆ. ಮತ್ತು ಅಂದಿನ ಧಾರ್ಮಿಕ ಮುಖಂಡರುಗಳು, ಅಂದಿನ ಸಮಾಜದ ಪ್ರಧಾನರು ಕೂಗಿದ್ರು, ಜಯಘೋಷ ಕೂಗಿದ್ರು. ಏನಂತ? ಶಿಲುಬೆಗೆ ಹಾಕು ಅಂತ ಕೂಗಿದ್ರು. ಬೇರೆ ದಾರಿ ಇಲ್ಲದೆ ಅವನು ಪಾತ್ರೆಯಲ್ಲಿ ಕೈ ತೊಳ್ಕೊಳ್ತಾನೆ. ಈ ದೋಷ ಫಲ ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ ಬಾರದಿರಲಿ ಅಂತ ಹೇಳಿ ಕೈ ತೊಳ್ಕೊಳ್ತಾನೆ. ನೀವೆಲ್ಲ ಬೈಬಲ್ನಲ್ಲಿ ಇದೆ, ನೀವು ಓದಿ ನೋಡ್ರಿ. ಕೈ ತೊಳ್ಕೊಳ್ತಾನೆ ಅಂದರೆ ಏನರ್ಥ? ಆವತ್ತಿನ ಕೋರ್ಟೇ ಘೋಷಣೆ ಮಾಡಿಬಿಡ್ತೀವಿ, ಈ ವ್ಯಕ್ತಿಯಲ್ಲಿ ಯಾವ ತಪ್ಪನ್ನು ಕಂಡಿಲ್ಲ ಅಂತ ಹೇಳಿ. ಆದರೂ ಶಿಕ್ಷೆ ಆಯಿತು. ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಸುಮಾರು 740 ವರ್ಷಗಳ ಹಿಂದೆ ಯೆಶಾಯ ಎಂಬ ಪ್ರವಾದಿತನ ಗ್ರಂಥದ 53ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ನಮ್ಮೆಲ್ಲರ ಅಪರಾಧಗಳ ದಂಡನೆಯನ್ನು ಆತನು ಅನುಭವಿಸಿದನು. ಹಲ್ಲೆಲೂಯಾ. ಯೇಸು ಅನುಭವಿಸಿದ ದಂಡನೆ ನಮ್ಮೆಲ್ಲರ ಅಪರಾಧಗಳ ಶಿಕ್ಷೆ. ಅದರಿಂದಾಗಿ ಇವತ್ತು ನಾವು ಯಾರೆಲ್ಲ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡ್ತಾರೋ ಅವರೆಲ್ಲರ ಹೃದಯದಲ್ಲಿ ಪಾಪ ನೀಗಿದೆ ಅನ್ನುವಂಥ ಒಂದು ಸಂತೋಷ ಇದೆ ರೀ. ಹಲ್ಲೆಲೂಯಾ. ಜನರಿಗೆ ಗೊತ್ತಿಲ್ಲ ಇದು. ಅವರು ಏನೋ ಮತಾಂತರ ಮಾಡ್ತಾರೆ ಅಂತ ನೆನೆಸ್ತಾರೆ. ಇವತ್ತು ಯೇಸು ಕ್ರಿಸ್ತನನ್ನು ಅಂಗೀಕರಿಸುವ ಪ್ರತಿಯೊಬ್ಬರ ಹೃದಯದಲ್ಲಿ ಸಿಗುವಂಥದ್ದು, ನನ್ನ ಪಾಪ ನೀಗಿದೆ, ಇವತ್ತು ಸತ್ರು ನಾನು ಪರಲೋಕಕ್ಕೆ ಹೋಗ್ತೀನಿ ಅನ್ನುವಂತಹ ಧೈರ್ಯ. ಹಲ್ಲೆಲೂಯಾ. ನಿಜವಾಗ್ಲೂ ಹೇಳಬೇಕಾದ್ರೆ ನಾನು ಒಬ್ಬ ಪಾಪಿ. ಪೌಲನು ಹೇಳ್ತಾನೆ, ಪಾಪಿಗಳಲ್ಲಿ ಪ್ರಧಾನ ಪಾಪಿ ನಾನು ಅಡ್ಮಿಟ್ ಮಾಡ್ಕೊಳ್ತೇನೆ, ನಾನು ಕೂಡ ಒಬ್ಬ ಪಾಪಿಯಾಗಿದ್ದೆ.
ನನ್ನಲ್ಲೂ ಅನೇಕ ದೋಷಗಳಿದ್ದವು. ಆದರೆ ಯಾವಾಗ ಕ್ರಿಸ್ತನನ್ನು ನನ್ನ ರಕ್ಷಕನನ್ನಾಗಿ ಪಾಪ ವಿಮೋಚಕನನ್ನಾಗಿ ಅಂಗೀಕಾರ ಮಾಡಿದ್ನೋ, ನನ್ನ ಮೇಲಿದ್ದ ಎಲ್ಲ ಪಾಪದ ಶಿಕ್ಷೆ ಶಿಲುಬೆಯಲ್ಲಿ ವಜಾ ಆಗಿ ಇವತ್ತು ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅನ್ನುವಂಥ ಸಂತೋಷ ಸಿಕ್ಕಿದೆ ರೀ. ಅದಕ್ಕೆ ಜನರಿಗೆಲ್ಲ ಮಹಾ ಸಂತೋಷ. ಯಾರಿಗೆ ಈ ಪಾಪ ಕ್ಷಮಿಸಲ್ಪಟ್ಟಿದೆ ಅನ್ನುವಂಥ ಸಂತೋಷ ಸಿಕ್ಕಿದೆಯೋ ಅವರಿಗೆ ಸಿಕ್ಕುವುದು ನಿತ್ಯ ಜೀವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಗಮನಿಸಿ, ಯೇಸು ಸ್ವಾಮಿಗೆ ಹೆಸರು ಕೊಡಲ್ಪಟ್ಟಿತ್ತು. ಯೇಸು ಹುಟ್ಟುವುದಕ್ಕಿಂತ ಮುಂಚೆನೇ ಮರಿಯಳಿಗೂ ಹೇಳಲ್ಪಟ್ಟಿತ್ತು ಆತನಿಗೆ ಯೇಸು ಅಂತ ಹೆಸರಿಡಬೇಕು ಅಂತ. ಯೋಸೆಫನಿಗೂ ಹೇಳಲ್ಪಟ್ಟಿತ್ತು ಆತನಿಗೆ ಯೇಸು ಅಂತ ಹೆಸರಿಡಬೇಕು. ಈ ಯೇಸು ಎಂಬ ಹೆಸರಿನ ಅರ್ಥ ಏನು ಗೊತ್ತಾ? ನೀವು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನವನ್ನು ಓದ್ರಿ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ಯೋಸೆಫನಿಗೆ ದೂತನು ಹೇಳ್ತಾ ಇದ್ದಾನೆ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಧರ್ಮಸ್ಥಾಪಕನಲ್ಲ ರೀ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರ್ಲಿಕ್ಕಾಗಿ ಅಲ್ಲ ಇರೋದು, ನಮ್ಮ ಪಾಪ ನಿವಾರಣೆಗೆ. ಹಲ್ಲೆಲೂಯಾ. ನಾವು ದಂಡನೆ ಅನುಭವಿಸ್ಬೇಕಾಗಿಲ್ಲ, ನಮ್ಮ ಮೈನ ಜಜ್ಕೋಬೇಕಾಗಿಲ್ಲ, ನಾವು ಶಿಕ್ಷೆ ಅನುಭವಿಸ್ಬೇಕಾಗಿಲ್ಲ, ನಮ್ಮ ದೇಹವನ್ನು ದಂಡಿಸ್ಕೋಬೇಕಾಗಿಲ್ಲ. ಎಲ್ಲ ದಂಡನೆಯನ್ನು ಅಪ್ಪ ಶಿಲುಬೆಯಲ್ಲಿ ಅನುಭವಿಸಿ ನಮ್ಮನ್ನು ಪಾಪದಿಂದ ವಿಮೋಚಿಸಿದ್ದಾನೆ. ಯೇಸು ಎಂಬ ಹೆಸರಿನ ಅರ್ಥನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು. ಯೇಸು ಅಂದರೆ ಅರ್ಥ ಏನು ಹೇಳಿ? ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು. ಹಲ್ಲೆಲೂಯಾ. ನೋಡಿ, ದೇವರು, ನಾವೆಲ್ಲರೂ ದೇವರ ಮಕ್ಕಳೇ. ದೇವರು ಆದಾಮನ ಹವ್ವಳರನ್ನು ಸೃಷ್ಟಿ ಮಾಡಿದತನು ಯಾರು? ದೇವರೇ ಸೃಷ್ಟಿ ಮಾಡಿದನು. ಎಲ್ಲರೂ ದೇವರ ಮಕ್ಕಳೇ. ಆದರೆ ದೇವರ ಮಕ್ಕಳೆಂಬ ಅರ್ಹತೆಯನ್ನು ಕಳ್ಕೊಂಡ್ಬಿಟ್ಟಿದ್ವಿ. ಮನುಷ್ಯ ಪಾಪ ಮಾಡಿದಾಗ ದೇವರ ಮಗನು, ದೇವರ ಮಗಳು ಎಂಬಂತಹ ಅರ್ಹತೆಯನ್ನು ಕಳ್ಕೊಂಡ್ಬಿಟ್ಟಿದ್ನು. ಆದರೆ ಯಾವಾಗ ಕ್ರಿಸ್ತನು ನಮಗೋಸ್ಕರ ಶಿಲುಬೆಯಲ್ಲಿ ಜೀವ ಕೊಟ್ಟನೋ, ನಮ್ಮ ಪಾಪಗಳು ನಿವಾರಣೆ ಆಯಿತೋ, ನಾವು ಮತ್ತೆ ಆ ಮಗನ ಸ್ಥಾನವನ್ನು, ದೇವ್ರ ಮಕ್ಕಳೇ ಆದರೆ ಆ ಸ್ಥಾನವನ್ನು ಮತ್ತೆ ಅಲಂಕರಿಸ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ, ಯೋಹಾನ 1:12-13 ಓದಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಲ್ಲೆಲೂಯಾ. ಅದಕ್ಕೆ ನಾವು ಹಾಡಾಡೋದು, ಯಾರ್ಯಾರು ಯೇಸುವನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ. ಯಾರ್ಯಾರು ಯೇಸುವನ್ನು ಅಂಗೀಕರಿಸಿದರು. ಏನಂತ ಅಂಗೀಕರಿಸಬೇಕು? ನನ್ನ ಪಾಪ ವಿಮೋಚಕನು. ಹಲ್ಲೆಲೂಯಾ. ಧರ್ಮಕ್ಕೆ ಸೇರಬೇಕಾಗಿಲ್ಲ. ಏನಂತ ಅಂಗೀಕರಿಸಬೇಕು? ಯೇಸು ನನ್ನ ಪಾಪಗಳ ಶಿಕ್ಷೆಯನ್ನು ಶಿಲುಬೆಯಲ್ಲಿ ಅನುಭವಿಸಿ ತೀರಿಸಿದ್ದಾರೆ ಅಂತ ಹೇಳಿ ನಂಬಬೇಕು ಅಷ್ಟೇ, ಇನ್ನೇನೂ ಇಲ್ಲ. ನಂಬಿಕೆ. ಯಾರ್ಯಾರು ಆತನನ್ನು ನನ್ನ ಪಾಪ ವಿಮೋಚಕನೆಂದು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ. ಗಮನಿಸಿ, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಹಲ್ಲೆಲೂಯಾ. ಇದೇ ಮಹಾ ಸಂತೋಷ. ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ.
ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನವನ್ನು ಮತ್ತೆ ಓದ್ರಿ. ನಿಮ್ಮ ಹತ್ರ ಬಂದವರು ಕುಡುಕತನ ಬಿಟ್ಟು ಒಳ್ಳೆ ಮಾರ್ಗಕ್ಕೆ ಬಂದಿದ್ದಾರೆ. ಇದು ಸಂತೋಷನ ಇಲ್ವಾ ಹೇಳ್ರಿ? ಎಷ್ಟು ಜನರಿಗೆ ಸಂತೋಷ? ಹಾಲೆಲೂಯ. ಇಲ್ಲಿರೋರಲ್ಲಿ ಕುಡುಕತನ ಬಿಟ್ಟಿದ್ದೀನಿ ಅನ್ನೋರು ಕೈ ಎತ್ತಿ ನೋಡೋಣ. ಅಂದರೆ ನಿಮಗೊಂದು ವೇಳೆ ಶೇಮ್ ಆಗ್ಬೋದು, ಅಯ್ಯೋ ಕುಡಿತಿದ್ದ ಅಂತ ಗೊತ್ತಾಗ್ಬಿಡುತ್ತಾ ಅಂತ ಹೇಳಿ. ಪರವಾಗಿಲ್ಲ, ಒಂದು ಸಾಕ್ಷಿಗಾಗಿ ಹೇಳ್ರಿ, ಮೊದಲು ಕುಡಿತಾ ಇದೆ, ಈಗ ಬಿಟ್ಟಿದ್ದೀನಿ ರೀ. ಹಾಲೆಲೂಯ. ನಾನು ಕುಡಿತಾ ಇಲ್ಲ, ಕುಡಿದಿಲ್ಲ. ಓಕೆ, ದೇವರು ಬಿಡುಗಡೆ ಕೊಟ್ಟಿದೆ. ಖುಷಿನೇ ಇಲ್ವಾ? ಆ ದುಡ್ಡೆಲ್ಲ ಉಳಿತಾಯ ನಿಮ್ಮ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ ಯೂಸ್ ಆಗ್ತಾ ಇದೆ. ಖುಷಿ. ಹಾಲೆ ಬಿಡುಗಡೆ, ನಮಗೆ ಬಿಡುಗಡೆ ಸಿಕ್ಕಿದಾಗ ನಮಗೆ ಖುಷಿ. ಇದು ಮಾತ್ರ ಅಲ್ಲ, ಹಲವಾರು ಚಟಗಳು, ಕೆಟ್ಟ ನಡತೆಗಳು, ಕಳ್ಳ ಸಂಬಂಧಗಳು, ಇದೆಲ್ಲ ಪಾಪಗಳಿಂದ ದೇವರು ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ನಮಗೆ ದೇವರು ನಮ್ಮನ್ನು ಕ್ಷಮಿಸಿ ಪಾಪವೆಲ್ಲ ಮನ್ನಿಸುವ, ಭಯವನ್ನೆಲ್ಲ ನೀಗಿಸುವ, ಪಾಪವನ್ನು ತೊಲಗಿಸುವ, ಭಯವನ್ನೆಲ್ಲ ನೀಗಿಸುವ, ಆತ್ಮನಿಂದ ತುಂಬಿಸುವ, ಅತಿಶಯ ಮಾಡುವ. ಹಾಲೆಲೂಯ. ಕೊಂಡಾಡುವ, ಅದರಿಂದ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಓಹೋ, ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಹಾಲೆಲೂಯ. ಇದು ಕೇಕ್ ಸಂತೋಷನೋ ಬಿರಿಯಾನಿ ಸಂತೋಷನೋ ಅಲ್ಲ ರೀ. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಾನು ಇವತ್ತು ಸತ್ರು ಪರಲೋಕ ಹೋಗ್ತೀನಿ ಅನ್ನುವಂಥ ಸಂತೋಷ. ಹಾಲೆಲೂಯ. ಆದ್ದರಿಂದ ನೋಡ್ರಿ, ಆದಿ ಸಭೆಯಲ್ಲಿ ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 35ನೇ ವಚನದಿಂದ ನೀವು ಓದಿ ನೋಡಿದ್ರೆ ಎಷ್ಟು ಹಿಂಸೆ ಕೊಟ್ಟರು. ಗರಗಸದಿಂದ ಕೊಯ್ದ್ರಂತೆ, ಕಲ್ಲಲ್ಲಿ ಹೊಡೆದ್ರಂತೆ, ಆಮೇಲೆ ಯಂತ್ರಕ್ಕೆ ಎಣ್ಣೆ ಗಾಣ ಇದೆ ನೋಡಿ, ಆ ಗಾಣದೊಳಗೆಲ್ಲ ಅವ್ರನ್ನ ಸಿಲುಕಿಸ್ರಂತೆ. ಆದರೂ ಕೂಡ ಅವರು ಮುರಿಸಿಕೊಂಡು ಸತ್ರು. ಯಾಕಂದರೆ ನಮಗೆ ಶ್ರೇಷ್ಠವಾದ ಜೀವನ ಇದೆ. ಹಾಲೆಲೂಯ. ಅವ್ರಿಗೆ ಈ ಜೀವನದ ಬರೀ 70-80 ವರ್ಷ. ನೀವೇ ಹೇಳ್ರಿ, ಎಷ್ಟು ವರ್ಷ ಈ ಭೂಮಿ ಮೇಲೆ ಇರ್ತೀರಿ? ಎಷ್ಟು ವರ್ಷ ಇರ್ತೀರಿ? ಬೈಬಲ್ ಹೇಳ್ತದೆ 70 ಬಲ ಹೆಚ್ಚಿದ್ರೆ 80. ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಿದ್ರೆ 80. ಆ 70-80 ಕೂಡ ಚೆನ್ನಾಗಿದೆ ಅಂತಿದೆಯಾ? ಕಷ್ಟ ಸಂಕಟಗಳೇ ಅದರ ಆಡಂಬರ. ಅದಕ್ಕೇನಾದ್ರೂ ವೈಭವ ಇದೆ ಅಂತ ಹೇಳಿದ್ರೆ ಈ ಲೋಕದ ಜೀವನಕ್ಕೆ ಕಷ್ಟ ಸಂಕಟಗಳೇ ಅದರ ಆಡಂಬರ. ಆಮೇಲೆ ಹಂಗಾದ್ರೂ ಇರಲಿ, ಕಷ್ಟಪಟ್ಕೊಂಡಾದ್ರೂ ಇನ್ನೂ ಸ್ವಲ್ಪ ದಿನ ಇರೋಣ ಅಂತ ನಾವು ನೆನೆಸಿದ್ರೆ ನೆಕ್ಸ್ಟ್ ಲೈನ್ ಏನು ಹೇಳ್ತದೆ? ಅದು ಬೇಗನೆ ಗತಿಸಿ ಹೋಗ್ತದೆ, ನಾವು ಹಾರಿ ಹೋಗ್ಬಿಡ್ತೇವೆ ಅಂತ ಹೇಳಿ ವಾಕ್ಯ ಹೇಳ್ತದೆ. ಜಾಸ್ತಿ ಕಾಲ ಇರಲ್ಲಕ್ಕಾಗಲ್ಲ ರೀ. ನಿಮಗೆ ಬೇಕಾದರೆ ಇರಿ, ಚೆನ್ನಾಗಿರಿ, ನಾನು ನಿಮಗೆ ಬೇಗ ಹೋಗಿ ಅಂತ ಹೇಳ್ತಾ ಇಲ್ಲ. ಒಂದು 100 ವರ್ಷನೇ ಇರಿ, ಇನ್ನೂ ಬೋನಸ್ ಆಗಿ ಇಟ್ಕೊಳ್ಳಿ, 120 ವರ್ಷನೇ ಇರಿ. ಆದರೆ ಅದರ ಮೇಲೆ ಏನು ಮಾಡೋಕ್ಕಾಗತ್ತೆ? ಇರೋಕ್ಕಾಗುತ್ತಾ? ನೀವು ಇರ್ತೀನಂದ್ರು ಇರೋರು ಬಿಡಲ್ಲ ರೀ. ನಿಮ್ಗೆ ಗೊತ್ತಿಲ್ಲ, ಅವರು ನಮ್ಮ ಹತ್ರ ಬರ್ತಾರೆ, ಪಾಸ್ಟ್ರೇ ನಮ್ಮ ಅಜ್ಜಿಗಾಗಿ ಜಪ ಮಾಡಿ, ಆ ಅಪ್ಪ ಬೇಗ ಕರ್ಕೊಬಿಡ್ಲಿ. ನಮ್ಮ ಅಜ್ಜಿ ಎಷ್ಟು ತುಂಬ ನರಳ್ತಾ ಇದ್ದಾಳೆ, ತುಂಬ ವೇದನೆ ಅನುಭವಿಸ್ತಾ ಇದ್ದಾಳೆ, ಅವಳ ಕಷ್ಟ ನೋಡೋಕ್ಕಾಗಲ್ಲ ಪಾಸ್ಟ್ರೇ, ದೇವರೇ ಬೇಗ ಕರ್ಕೊಬಿಡಪ್ಪ ಅಂತ ಹೇಳ್ತಾರೆ. ಆದರೆ ನಮಗೆ ಮಾತ್ರ ಇನ್ನೂ ಸ್ವಲ್ಪ ಕಾಲ ಇಲ್ಲೇ ಇರೋಣ ಅಂತ ಆಸೆ. ಪ್ರಿಯರೇ, ಒಂದು ನಮಗೆ ಭರವಸೆ ಏನು ಗೊತ್ತಂದ್ರೆ, ಇರೋಣ, ಎಷ್ಟು ಕಾಲ ದೇವರು ನಿಮ್ಗೆ ಇಟ್ಟಿದ್ದಾರೋ ಇರಿ, ಚೆನ್ನಾಗಿರಿ, ಇರೋವರೆಗೆ ಆಶೀರ್ವಾದವಾಗಿರಿ, ಆರೋಗ್ಯವಾಗಿರಿ, ನಿಮಗೆ ಶುಭ ಹಾರೈಸುತ್ತೇನೆ. ಆದರೆ ಶಾಶ್ವತ ಇಲ್ಲ ರೀ ಈ ಭೂಮಿ. ನಮಗೆ ಶಾಶ್ವತವಾದ ಪಟ್ಟಣ ಮೇಲಿದೆ. ಅಪೊಸ್ತಲನಾದ ಪೌಲನು ಫಿಲಿಪಿಯರಿಗೆ ಬರೆಯುವಾಗ 3ನೇ ಅಧ್ಯಾಯ 19-20ನೇ ವಾಕ್ಯಗಳಲ್ಲಿ ಹೇಳ್ತಾನೆ, ಶಾಶ್ವತವಾದ ಪಟ್ಟಣ ನಮಗೆ ಮೇಲಿದೆ. ಹಾಲೆಲೂಯ. ನಮಗೆ ನಿರಂತರವಾದ ನಿವಾಸ ಅಲ್ಲಿದೆ. ಹಾಲೆಲೂಯ. ಸಾಕು. ಈಗ ನಿಧಾನಕ್ಕೆ ಈಗ ಓದಬೇಡ್ರಿ, ಗಮನಿಸಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲೂ ನಾವು ಓದ್ತೇವೆ. ಸೊ ಹೀಗಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಆ ಜೀವನಕ್ಕೆ ಹೋಗಬೇಕಾದ್ರೆ ನಮ್ಮ ಪಾಪ ನಿವಾರಣೆ ಆಗಬೇಕು. ಸೊ ಅದನ್ನು ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಅದರಿಂದಾಗಿ ಯಾರ್ಯಾರ ಜೀವಿತದಲ್ಲಿ ಯೇಸು ಬರ್ತಾರೋ ಅವರಿಗೆ ಸಿಗುವಂತೂ ಮೊದಲೇದೇನೆಂದರೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಾನು ಪರಲೋಕಕ್ಕೆ ಹೋಗ್ತೀನಿ. ಹಾಲೆಲೂಯ, ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಈ ಸಂತೋಷ ನಮಗೆ ಕ್ರಿಸ್ತನಲ್ಲಿ ಸಿಗ್ತದೆ ರೀ. ನಿಜ ಹೇಳಬೇಕಾದ್ರೆ ನನಗೆ ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅನ್ನುವಂಥ ಸಂತೋಷಕ್ಕಿಂತ ಬೇರೆ ದೊಡ್ಡ ಸಂತೋಷ ಯಾವುದೂ ಇಲ್ಲ. ನಿಜವಾಗ್ಲೂ ನಾನು ಪಾಪಿ, ನಿಮ್ಮೆಲ್ಲರಿಗಿಂತ ನಾನು ಪಾಪಿ. ಆದರೆ ನನ್ನ ಪಾಪವನ್ನೆಲ್ಲ ಏಸಪ್ಪ ಕ್ಷಮಿಸಿದ್ದಾರೆ. ನಾಳೆ ಸತ್ರು ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅನ್ನುವ ಧೈರ್ಯ ನನಗೆ ಬಂದಿದೆ.
ಇದನ್ನು ಕ್ರಿಸ್ತನು ನನಗೆ ಕೊಟ್ಟಿದ್ದಾನೆ, ನನಗೆ ಕ್ರಿಸ್ತನು ಧರ್ಮ ಕೊಟ್ಟಿಲ್ಲ. ಹಲ್ಲೆಲೂಯ, ದೇವರ ನಾಮಕ್ಕೆ ಧರ್ಮ ಸ್ಥಾಪನೆ ಕ್ರಿಸ್ತನ ಉದ್ದೇಶದಲ್ಲಿ ಇಲ್ಲವೇ ಇಲ್ಲ ರೀ. ಯೇಸು ಸ್ವಾಮಿ ಏನಂತ ಹೇಳಿದ್ರೆ ಗೊತ್ತಾ? ಕ್ರಿಶ್ಚಿಯನ್ಸ್ ಎಲ್ಲ ಬನ್ನಿ ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿಲ್ಲ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಯೇಸು ಸ್ವಾಮಿಗೆ ಜಾತಿ ಇಲ್ಲ ರೀ. ಜಾತಿ ಇದ್ದರೆ ಆತನ ನಾವು ದೇವರು ಅಂತ ಹೇಳಬೇಕಾದ ಅಗತ್ಯನೇ ಇಲ್ಲ. ಯೇಸು ಸ್ವಾಮಿಗೆ ಧರ್ಮ ಇಲ್ಲ, ಯೇಸು ಸ್ವಾಮಿಗೆ ಕುಲಗೋತ್ರ ಇಲ್ಲ, ಯಾರನ್ನು ಕೂಡ ನೋಡೋದಿಲ್ಲ. ದೇವರು ಸೃಷ್ಟಿ ಮಾಡಿದ ಸೂರ್ಯನೇ ಎಲ್ಲ ಜನರ ಮೇಲೆ ಸಮಾನವಾಗಿ ಬೆಳಕು ಕೊಡುವಾಗ ಅದನ್ನು ಸೃಷ್ಟಿ ಮಾಡಿದ ದೇವರು ಮಾತ್ರ ಪಕ್ಷಪಾತ ಮಾಡಿಬಿಡ್ತಾನ? ಇಲ್ಲ, ಆತನು ಎಲ್ಲರನ್ನು ಸಮಾನವಾಗಿ ಆಶೀರ್ವಾದಿಸುವ ಆತನು. ಹಲ್ಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ನಾವು ಕ್ರಿಶ್ಚಿಯನ್ ಆಗಲಿಕ್ಕೆ ಅಲ್ಲ ಚರ್ಚಿಗೆ ಬರ್ತಾ ಇರೋದು, ನಾವು ನಿತ್ಯ ಜೀವಕ್ಕಾಗಿ, ಶಾಶ್ವತ ಸಂತೋಷಕ್ಕಾಗಿ, ಹಲ್ಲೆಲೂಯ, ಪರಲೋಕದ ಭರವಸೆಗಾಗಿ ಅದನ್ನು ಯೇಸು ಕೊಟ್ಟಿದ್ದಾರೆ. ಆ ಸಂತೋಷ ಮಹಾ ಸಂತೋಷ. ಬೇರೆದೆಲ್ಲ ಗತಿಸಿ ಹೋಗುವ ಸಂತೋಷ, ಈ ಸಂತೋಷ ಮಹಾ ಸಂತೋಷ. ಇದು ಮಾತ್ರ ಅಲ್ಲದೆ ಇಷ್ಟಕ್ಕೆ ದೇವರು ನಿಲ್ಲಿಸದೆ ಇಹಲೋಕ ಸಂಬಂಧವಾಗಿಯೂ ದೇವರು ನಮಗೆ ಆಶೀರ್ವಾದ ಮಾಡ್ತಾನೆ ರೀ, ಆಶೀರ್ವಾದ ಮಾಡ್ತಾನೆ. 38 ವರ್ಷಗಳಿಂದ ಹಾಸಿಗೆ ಮೇಲೆ ಒಬ್ಬ ಬಿದ್ದಿದ್ದವನು ಎದ್ದು ನಡೆದಾಡುವಾಗ ಅವನಿಗೆ ಖುಷಿ ಆಗುತ್ತಾ ಇಲ್ವಾ ಹೇಳಿ? ಹುಟ್ಟು ಕುಂಟ, ಕೈ ಬರಲ್ಲ, ಕಾಲು ಬರಲ್ಲ. ಯಾರಾದರೂ ಒಬ್ಬರು ಅವನ್ನ ಹೊತ್ಕೊಂಡು ಬಂದು ದೇವಸ್ಥಾನದ ಬಾಗಿಲಲ್ಲಿ ಕೂರಿಸ್ತಿದ್ರಂತೆ. ಏನಕ್ಕೆ? ಭಿಕ್ಷೆ ಬೇಡಕ್ಕೆ ಇಡ್ತಾಯಿದ್ರು. ಅಪೊಸ್ತಲನಾದ ಪೇತ್ರನವನ್ನು ನೋಡಿ ಹೇಳ್ತಾನೆ, ಇವನು ಏನಾದ್ರು ಸಿಗುತ್ತೆ ಅಯ್ಯ ಭಿಕ್ಷೆ ಅಂತ ಕೈ ಹೊಡ್ತಾನೆ. ಪೇತ್ರನವನ್ನು ನೋಡಿ ಹೇಳ್ತಾನೆ, ಬೆಳ್ಳಿ ಬಂಗಾರ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇರುವುದನ್ನು ಕೊಡ್ತೇನೆ, ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆ ಅಂತ ಹೇಳಿ ಅವನ ಕೈ ಹಿಡಿದು ಹೆಬ್ಬಿಸಿದನು. ಆ ಕ್ಷಣದಲ್ಲಿ ಅವನಿಗೆ ಕಾಲುಗಳಿಗೆ, ಹರಡುಗಳಿಗೆ ಬಲ ಬಂತು. ನೀವು ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ಓದಿ, ಅದು ಪಡ್ಕೊಂಡ್ಮೇಲೆ, ಆ ಅದ್ಭುತ ಪಡ್ಕೊಂಡ್ಮೇಲೆ ಅವನ ಕಾಲಿಗೆ, ಕೈಗೆ, ಹರಡುಗಳಿಗೆ ಬಲ ಬಂತಂತೆ. ನೀವು ಅಪೊಸ್ತಲರ ಕೃತ್ಯಗಳಿಗೆ ತಗೊಳ್ಳಿ, ಬಹಳ ಚೆನ್ನಾಗಿದೆ. ಸಂತೋಷ ಅನ್ನುವುದು, ಕ್ರಿಸ್ತನು ಕೊಡುವಂಥ ಸಂತೋಷ ಅನ್ನೋದು ಎಷ್ಟು ವಿಶೇಷವಾದದ್ದು. ಜನರಿಗೆ ಇದು ರುಚಿ ಗೊತ್ತಿಲ್ಲದೆ ಅವ್ರು ಬಾಯಿ ಬಡ್ಕೊಳ್ತಾರೆ. 6ನೇ ವಚನ ಓದಿ, 6ನೇ ವಚನದಿಂದ ಓದಿ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ಚೆನ್ನಾಗಿ ಗಮನಿಸಿ, 8ನೇ ವಚನದಿಂದ ಓದಿ. ಅವನು ಹಾರಿ, ಅದುವರೆಗೆ ಅವನು ಹಾರಿಲೇ ಇಲ್ಲ. ಹಾರೋದಂದ್ರೆ ಏನರ್ಥ? ಚಂಗನ ನೆಗೆದು ಬಿಟ್ನು, ಹಾರಿ ಆಮೇಲೆ ನಿಂತು ಅವನು ಇದುವರೆಗೆ ನಿಂತೇ ಇಲ್ಲ. ಅವನು ಹುಟ್ಟು ಕುಂಟ. ನೋಡಿ, ಯಾರೋ ಹೊತ್ಕೊಂಡು ಬರ್ಬೇಕಂತ ನೀವು 2ನೇ ವಚನ ಓದ್ರೆ, ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದು ಅಲ್ಲಿ ಕೂರಿಸ್ತಾ ಇದ್ರಂತೆ. ಆದ್ರಿಂದ ಅವನು ಇದುವರೆಗೆ ನಿಂತಿಲ್ಲ, ಈಗ ಹಾರಿ ನಿಂತು ನಡೆದು ಆಡಿ ಆಮೇಲೆ ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಹಲ್ಲೆಲೂಯಾ. ಯಾರ ಜೀವಿತದಲ್ಲಾದ್ರೂ ಯೇಸುವಿನ ಸ್ಪರ್ಶ ಆಗುವುದಾದ್ರೆ ಅದು ಮಹಾ ಸಂತೋಷ. ಹಾರಿ ಕುಣಿದು ಕುಪ್ಪಳಿಸ್ತಾ ಇದ್ದಾನೆ. ಯಾಕಂದ್ರೆ ಅವನು ಜೀವಮಾನದಲ್ಲೇ ಅವನು ನಿಂತಿಲ್ಲ, ನಡೆದಾಡಿಲ್ಲ. ಹೆಂಗಿರ್ಬೇಕು ನೀವು ಯೋಚನೆ ಮಾಡ್ರಿ. 38 ವರ್ಷಗಳಿಂದ ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ಎಲ್ಲ ಓದಲಿಕ್ಕೆ ನಮಗೆ ಟೈಮ್ ಇಲ್ಲ. 35 ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಿಧಾನಕ್ಕೆ ಓದಿ ನೋಡಿ. 35 ವರ್ಷಗಳಿಂದ ಹಾಸಿಗೆ ಮೇಲೆ ಬಿದ್ದಿದ್ದವನು ಎದ್ದು ನಡೆದಾಡುವಾಗ ಅವನಿಗೆ ಖುಷಿ ಆಗುತ್ತಾ ಇಲ್ವಾ ಹೇಳಿ? ಹುಟ್ಟಂದಿನಿಂದ ಯಾರನ್ನು ನೋಡಿ, ಹೆತ್ತ ತಾಯಿಯನ್ನೇ ನೋಡಿಲ್ಲ. ಅವನಿಗೆ ಕಣ್ಣು ಬಂದಾಗ ಅವನಿಗೆ ಖುಷಿ ಆಗುತ್ತಾ ಇಲ್ವಾ ನೋಡಿ ಹೇಳ್ರಿ. ಅಲ್ಲೆಲ್ಲೂ ಯೇಸು ಯಾರ ಜೀವಿತಲ್ಲಾದ್ರೂ ಬಂದರೆ ಇಂಥ ಅತಿಶಯಗಳಾಗ್ತದೆ ರೀ. ಅಲ್ಲೆಲ್ಲೂ ನನ್ನ ಜೀವಿತದಲ್ಲಿ ಆಯಿತು. ನಾನೊಬ್ಬ ಹಾರ್ಟ್ ಪೇಷಂಟ್ ಆಗಿದ್ದೆ. ಮಡ್ರಾಸ್ನ ರಾಮಚಂದ್ರ ಆಸ್ಪತ್ರೆಯಲ್ಲಿ ನಾನು ಅಡ್ಮಿಟ್ ಆಗಿದ್ದೆ. ಹಲ್ಲೆಲೂಯ. ನನಗೆ ಎದೆ ನೋವು ಬಂದರೆ ಹಿಡ್ಕೊಂಡು ಹಂಗೇ ಮುದುರಿ ಕೂತ್ಕೊಳ್ತಾ ಇದ್ದೆ. ಉಸಿರಾಡೋಕ್ಕೆ ಕಷ್ಟ ಆಗ್ತಿತ್ತು. ನಿಧಾನಕ್ಕೆ ಅದು ಆ ಪೇಯ್ನ್ ಹೋಗುವವರೆಗೆ ನಿಧಾನಕ್ಕೆ ಉಸಿರಾಡಬೇಕು. ಜೋರಾಗಿ ಉಸಿರಾಡಿದ್ರು ನನಗೆ ಒಂದು ಕೊಕ್ಕೆ ಹಾಕಿ ಎಳ್ದಂಗೆ ನೋವಾಗ್ತಾಯಿತ್ತು. ಆಟೋ ಹತ್ತಕ್ಕೆ ಆಗ್ತಿರಲಿಲ್ಲ. ನನಗೆ ಫಾದರ್ ಕುಳನೆ ಸ್ವಾಮಿಯವರು ಒಂದು TVS ಚಾಂಪ್ ಅಂತ ಒಂದು ಗಾಡಿ ತಗೊಟ್ಟಿದ್ರು. ಅದರಲ್ಲಿ ಹೋಗ್ತಾ ಇದ್ದೆ. ಒಬ್ಬರು ನೋಡ್ಬಿಟ್ಟು ಹೇಳ್ತಾಯಿದ್ರು ದಾರಿಲಿ, ಅವರು ಪಾಸ್ ಆದ್ರು ನನ್ನ. ಅವ್ರು ಹೇಳ್ತಾಯಿದ್ರು, ಗಾಡಿ ರಿಪೇರಿನಾ ಅಂತಂದರು. ನನ್ನ ಗಾಡಿ ಎಲ್ಲ ನಾನೇ ರಿಪೇರಿ ಅಂದೆ. ಆ ರೀತಿ ಇದ್ದೆ. ಆದರೆ ಒಂದು ದಿನ ಯೇಸು ನನ್ನನ್ನು ಮುಟ್ಟಿದ್ರು.
ನೋಡಿ, ನಾನು ನಮ್ಮ ಪೂರ್ವಿಕರು ನಮ್ಮ ತಾತ ಮುತ್ತಾತನ ಕಾಲದಿಂದ ಕ್ರಿಶ್ಚಿಯನೇ, ಆದರೆ ಯೇಸುವಿನ ರುಚಿ ಗೊತ್ತಿರಲಿಲ್ಲ ರೀ. ನಾಮಧೇಯವಾಗಿ ಜೀವಿಸ್ತಾ ಇದ್ವಿ ಅಷ್ಟೇ. ಆದರೆ ಇದರ ಅನುಭವ ಅನ್ನೋದಂತ ಒಂದಿದೆ ರೀ, ಕ್ರಿಸ್ತನ ಅನುಭವ. ಸೊ ಯೇಸು ನನ್ನನ್ನು ಮುಟ್ಟಿದಂಥ ದಿನದಿಂದ ನಾನು ಎಲ್ಲ ವಿವರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತಿನವರೆಗೆ ನಾನು ಆರೋಗ್ಯವಾಗಿದ್ದೀನಿ. ಹಲ್ಲೆಲೂಯಾ. ನನ್ನ ಜೊತೆ ಅನೇಕ ಸಹೋದರರು ಸೇವೆಯಲ್ಲೆಲ್ಲ ಓಡಾಡ್ತಾರೆ. ಕೇಳಿ ನೋಡಿ, ನಾನು ಕೆಲವು ಸಮಯ ಮನೆಗೆ ಬರೋದೇ ರಾತ್ರಿ 12 ಗಂಟೆ 1 ಗಂಟೆ. ಆರೋಗ್ಯವಾಗಿದ್ದೀನಿ. ನನಗೂ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಹಲ್ಲೆಲೂಯಾ. ಗಟ್ಮುಟ್ಟಾಗಿದ್ದೀನಿ. ಹಲ್ಲೆಲೂಯಾ. ಈಗ ಹೇಳಿ, ನಾನು ಖುಷಿ ಪಡಬೇಕಾ ಅಳಬೇಕಾ? ಸಂತೋಷ. ಹಲ್ಲೆಲೂಯಾ. ಸಂತೋಷ, ಎಂದೆಂದು ಸಂತೋಷ, ಯೇಸು ಕೊಡುವ ಸಂತೋಷ. ಹಲ್ಲೆಲೂಯಾ. ಯೇಸು ಯಾರ ಜೀವಿತದಲ್ಲಿ ಬರ್ತಾರೋ ಅವ್ರಿಗೆ ಸಂತೋಷ ರೀ. ಪಾಪ ವಿಮೋಚನೆಯಿಂದ ಸಂತೋಷ, ರೋಗ ಬಾಧೆಯಿಂದ ಬಿಡುಗಡೆಯಾಗಿ ಸಂತೋಷ. ಇದೆಲ್ಲ ಗೊತ್ತಿಲ್ಲ ಜನರಿಗೆ, ಅವ್ರಿಗೆ ರುಚಿ ಗೊತ್ತಿಲ್ಲ. ಎಲ್ಲೋ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಮತಾಂತರ ಮಾಡ್ತಾರೆ ಅಂತ ನೆನೆಸ್ತಾರೆ ರೀ. ನಿಮ್ಮನ್ನು ಯಾರಾದರೂ ಸಂಧಿಸ್ತಾರೆ, ಅವ್ರಿಗೆ ವಿವರವಾಗಿ ಹೇಳಿ, ಇಲ್ಲಪ್ಪ ನಾನು ಆಮಿಷಕ್ಕೆ ನೀವು ನಿಮ್ಮ ಅನುಭವ ಹೇಳಿ. ನಾವೇನು ನಿಮ್ಗೆ ಹೇಳ್ಕೊಟ್ಟು ಹೇಳೋದಲ್ಲ, ನಿಮ್ಮ ಜೀವಿತದಲ್ಲಿ ಏನಾಯಿತು, ಜೀಸಸ್ ನಿಮ್ಮ ಜೀವಿತದಲ್ಲಿ ಬಂದಾಗ ಏನು ಬದಲಾವಣೆ ಆಯಿತು ಅನ್ನೋದನ್ನ ಅವ್ರಿಗೆ ಹೇಳಿ. ಪಾಪ ಅವ್ರಿಗೆ ಅರ್ಥ ಆಗಲಿ. ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರೆ. ಇದು ರುಚಿ ಬೇರೆ, ಅವ್ರು ತಿಳ್ಕೊಂಡಿರೋದು ಬೇರೆ, ವಾಸ್ತವಾಂಶ ಬೇರೆ. ಈಗ ನಾನು ಖುಷಿ ಪಡಬೇಕಾ ಅಳಬೇಕಾ ಹೇಳ್ರಿ? ನನ್ನ ಜೀವಿತದಲ್ಲಿ ಬಿಡುಗಡೆ ಆಗಿದೆ. ಅಲ್ಲ, ನಿಮ್ಮ ಯಜಮಾನರು ಕುಡಿಯೋದು ಬಿಟ್ಟು ಮನೆ ಚೆನ್ನಾಗಿ ನೋಡ್ಕೋತಾರೆ, ನೀವು ಖುಷಿ ಪಡಬೇಕಾ ಅಳಬೇಕಾ ಹೇಳ್ರಿ? ಏನು ಹೇಳಿ? ಖುಷಿ ಪಡಬೇಕು. ನಿಮ್ಮ ಮಗ ಪೋಲಿ ಬಿದ್ದಿದ್ದಾನೆ. ಎಷ್ಟು ಜನ ಮಕ್ಕಳು ನಾವು ಅವ್ರನ್ನ ಕೌನ್ಸಿಲ್ ಮಾಡಿದ್ದೀವಿ. ಯಾಕಂದರೆ ಅವ್ರ ಗಂಡಂದರು ಕುಡಿದು ಮನೆಯೇ ಹಾಳಾಗೋಗಿತ್ತು, ನರಕ ಥರ ಆಗೋಗಿತ್ತು. ಈಗ ಕುಡುಕತನದಿಂದ ಯೇಸು ಸ್ವಾಮಿ ಬಿಡಿಸಿದ್ದಾರೆ. ಈಗ ಸಂತೋಷ ಪಡಬೇಕಾ ಇಲ್ವಾ ಹೇಳಿ? ಯೇಸು ಮಹಾ ಸಂತೋಷವನ್ನು ಕೊಡುವ ದೇವ್ರಿ. ಯಾರನ್ನು ಭಯಪಡಿಸುವಂಥ ದೇವರಲ್ಲ. ಅದಕ್ಕೆ ಹೆದರಬೇಡ್ರಿ ಅಂತ ಹೇಳಿರೋದು ಮೊದಲೇ. ಅಲ್ಲೆಲ್ಲೂ ಭಯ ಬೀಳ್ಬೇಡ್ರಿ. ಯೇಸು ಅಂದ ತಕ್ಷಣ ಭಯ ಬೀಳ್ಬೇಡ್ರಿ. ನಿಮ್ಗೆ ಒಳ್ಳೇದಾಗತ್ತೆ ಹೊರತು ಕೆಟ್ಟಂತ ಆಗೋದಿಲ್ಲ. ನಾನು ಅನುಭವಿಸಿ ಹೇಳ್ತಾ ಇದ್ದೀನಿ. ಇಲ್ಲಿರುವ ಅನೇಕರು ನೀವು ಸಾಕ್ಷಿಗಳಾಗಿದ್ದೀರಿ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ್ಯಾರು ಆತನವೆಲ್ಲ ಸ್ವೀಕಾರ ಮಾಡ್ತಾರೋ ಅವರೆಲ್ಲರಿಗೂ ಸಂತೋಷ. ನಾವು ಸತ್ಯವೇದದಲ್ಲಿ ಕೆಲವೊಂದು ಉದಾಹರಣೆಗಳು ತೋರಿಸ್ತೀನಿ ನೋಡ್ರಿ. ಯಾರ ಜೀವಿತದಲ್ಲಿ ಯೇಸು ಪ್ರವೇಶ ಮಾಡಿದ್ರೋ, ಯಾರು ಯೇಸುವನ್ನು ಅಂಗೀಕರಿಸಿದ್ರೋ ಅವರೆಲ್ಲರೂ ಖುಷಿ ಪಟ್ಟರೆ ಹೊರತು ದುಃಖಪಟ್ಟಿಲ್ಲ. ನೀವು ಬೇಕಾದ್ರೆ ನೋಡ್ರಿ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 46ನೇ ವಚನವನ್ನು ಓದಿ. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಏನ್ ಮಾಡ್ತಿದ್ರಂತೆ? ಉಲ್ಲಾಸ. ಹಲ್ಲೆಲೂಯಾ. ಯೇಸು ಒಬ್ಬರ ಜೀವಿತದಲ್ಲಿ ಬಂದ್ರೆ ಅವ್ರಿಗೆ ಸಿಗುವುದೇನು ಹೇಳಿ? ಪಕ್ಕದಲ್ಲಿರೋರಿಗೆ ಹೇಳಿ, ಉಲ್ಲಾಸ, ಖುಷಿ, ಸಂತೋಷ. ಹಲ್ಲೆಲೂಯಾ. ಬೇಕಾ ಬೇಡವಾ ಹೇಳ್ರಿ? ನಾನು ಪಡ್ಕೊಂಡಿದ್ದೀನಿ, ನಿಮ್ಮಲ್ಲೂ ಅನುಭವಿಸಿದ್ದೀರಿ. ಇದೇ ಯೇಸು ಸ್ವಾಮಿ ಕೊಡೋದು. ಯೇಸು ಸ್ವಾಮಿ ಯಾರಿಗೂ ಕಂಟಕರಲ್ಲ ರೀ. ಯಾರ ಜೀವಿತದಲ್ಲಿ ಬಂದರು ಅವ್ರಿಗೆ ಸಂತೋಷ, ಅವ್ರಿಗೆ ಉಲ್ಲಾಸ ಅನುಭವಿಸಿದ್ರು. ಅವ್ರ ಅನುಭವ ನೋಡ್ರಿ. ಆಗ ಉಲ್ಲಾಸದಿಂದ ಇದ್ರಂತೆ. ಇನ್ನೊಂದು ವಚನವನ್ನು ಓದ್ರಿ. ಅದೇ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 8ನೇ ವಚನ. ಆ ಪಟ್ಟಣದಲ್ಲಿ ಬಹು ಸಂತೋಷ ಆಯಿತು. ಪ್ರೈಸ್ ದ ಲಾರ್ಡ್. ಏನಾಯ್ತಂತೆ? ಆ ಪಟ್ಟಣದಲ್ಲಿ ಬಹು ಸಂತೋಷ. ಹೇಳಿ, ನಿಮ್ಮ ಬಾಯಲ್ಲೇ ಹೇಳಿ, ಬಹು ಸಂತೋಷ. ಪ್ರೈಸ್ ದ ಲಾರ್ಡ್. ಯಾವ ಪಟ್ಟಣ ಅಂತ ಹೇಳಿದ್ರೆ, ನೀವು 4ನೇ ವಚನದ ಹೋದರೆ, ಚದುರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. 5ನೇ ವಚನ. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಅಲ್ಲಿ ಕ್ರಿಸ್ತನನ್ನು ಅವರಿಗೆ ಪ್ರಕಟಿಸಿದನು. ಸಮಾರ್ಯ ಎಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಪ್ರಕಟಿಸಿದನು. ಆ ಸಮಾರ್ಯ ಪಟ್ಟಣಕ್ಕೆ ಕ್ರಿಸ್ತನು ಬಂದಾಗ ಆ ಪಟ್ಟಣದಲ್ಲಿ ಸಂತೋಷ. ಹಲ್ಲೆಲೂಯಾ. ಕ್ರಿಸ್ತನು ಯಾರ ಜೀವಿತದಲ್ಲಿ ಬಂದರೂ ಕೇಡು ಮಾಡಲ್ಲ ರೀ. ಕೇಡು ಮಾಡದ ದೇವರು. ತನ್ನ ಮುಖಕ್ಕೆ ಕಪಾಲಕ್ಕೆ ಹೊಡೆದವ್ರಿಗೂ ಕೂಡ ಏನು ಮಾಡಿಲ್ಲ ರೀ. ಯೇಸುವಿನ ಮೇಲೆ ಕ್ಯಾಕರಿಸಿ ಉಗಿದವ್ರಿಗೂ ಸಹ ಪ್ರತಿಯಾಗಿ ಏನು ಬೈಲಿಲ್ಲ ರೀ. ತನ್ನ ಗಡ್ಡವನ್ನು ಕೀಳುವವರಿಗೆ ಆತನು ಪ್ರತಿಯಾಗಿ ಏನು ಮಾತಾಡಲಿಲ್ಲ. ಉಣ್ಣೆಯನ್ನು ಕತ್ತರಿಸುವವನ ಮುಂದೆ ಕುರಿ ಹೇಗಿರ್ತದೋ ಹಾಗೆ ಸೈಲೆಂಟ್ ಆಗಿದ್ದನು, ಆತನು ಮೌನವಾಗಿದ್ದನು ಅಂತ ವಾಕ್ಯ ಹೇಳ್ತದೆ. ಪ್ರತಿಯಾಗಿ ತನಗೆ ಕೇಡು ಮಾಡಿದವರಿಗೆ, ಎದೆಗೆ ಚುಚ್ಚಿದವರಿಗೆ, ಮೊಳೆ ಹೊಡೆದವರಿಗೆ ಕುರಿತಾಗಿ ಯೇಸು ಸ್ವಾಮಿ ಹೇಳಿದ್ರು, ತಂದೆಯೇ ಇವರನ್ನು ಕ್ಷಮಿಸು, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಅರಿವಿಲ್ಲ, ಅವರಿಗೆ ಗೊತ್ತಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅಂಥವ್ರು ನಿಮಗೆ ಕೇಡು ಮಾಡ್ತಾನೆ ಯೇಸು ಸ್ವಾಮಿ? ನಿಮ್ಮ ಜೀವಿತದಲ್ಲಿ ಬಂದರೆ ಕೇಡು ಮಾಡ್ತಾನೆ? ಖಂಡಿತ ಮಾಡಲ್ಲ ರೀ. ನಿಮ್ಗೆ ಒಳ್ಳೆಯದೇ ಮಾಡ್ತಾನೆ.
ಹಲ್ಲೆಲೂಯ. ಯಾರ ಜೀವಿತದಲ್ಲಿ ಯೇಸು ಬರ್ತಾರೋ ಅವ್ರಿಗೇನಂತೆ ಆ ಪಟ್ಟಣ, ಸಮಾರ್ಯ ಪಟ್ಟಣಕ್ಕೆ ಏನುಂಟಾಯಿತು? ಮಹಾ ಸಂತೋಷ ಉಂಟಾಯಿತು. ಹಲ್ಲೆಲೂಯ, ಬಹು ಸಂತೋಷ ಉಂಟಾಯಿತು. 5ನೇ ವಚನದಲ್ಲಿ ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಅಲ್ಲಿರುವವರಿಗೆ ಕ್ರಿಸ್ತನನ್ನು ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನರು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದಂಥ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಹಲ್ಲೆಲೂಯ. ಮತ್ತೆ ಮುಂದುವರಿಸಿ ವಾಕ್ಯ 8ನೇ ವಚನ ಹೇಳ್ತದೆ, ಆ ಪಟ್ಟಣದಲ್ಲಿ ಬಹು ಸಂತೋಷ ಉಂಟಾಯಿತು. ಎಲ್ಲಿ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಸ್ವೀಕಾರ ಮಾಡ್ಕೊಳ್ತಾರೋ, ಹೌದು ನನ್ನ ಪಾಪಗಳಿಗಾಗಿ ಯೇಸು ಸತ್ರು, ನನಗೆ ನಿತ್ಯ ಜೀವ ಕೊಡಲಿಕ್ಕಾಗಿ ಯೇಸು ಬಂದರು ಅಂತ ಹೇಳಿ ಆ ವಾಕ್ಯಗಳನ್ನು ಸ್ವೀಕಾರ ಮಾಡ್ತಾರೋ ಅಲ್ಲಿ ಮಹಾ ಸಂತೋಷ, ಬಹು ಸಂತೋಷ ಉಂಟಾಯಿತು ಅಂತ ವಾಕ್ಯ ಹೇಳ್ತದೆ ರೀ. ಹಲ್ಲೆಲೂಯ. ಅದೇ ಲೂಕನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 38-39ನೇ ವಚನಗಳನ್ನು ಓದ್ರಿ. ಆತನು ದೋಣಿಯನ್ನು ಹತ್ತಿ ಹಿಂತಿರುಗಿ ಹೋದನು. ಕ್ಷಮಿಸಿ, ಲೂಕಲ್ಲ, ಅಪೊಸ್ತಲರ ಕೃತ್ಯಗಳು 8:38-39. ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಕಂಚುಕಿಗೆ ಅಂದ್ರೆ ಎಥಿಯೋಪಿಯಾದ ಮಂತ್ರಿಗೆ ಸುವಾರ್ತೆ ಹೇಳ್ತಾನೆ ಯೇಸುವಿನ ಬಗ್ಗೆ. ಯೇಸು ನಮ್ಮ ಪಾಪಗಳಿಗಾಗಿ ಆತನು ಜಜ್ಜಲ್ಪಟ್ಟ ನೋಡಿ 32ನೇ ವಚನದಲ್ಲಿ ಯೆಶಾಯ ಪ್ರವಾದನೆ ಗ್ರಂಥದಿಂದ ಅವನಿಗೆ ವಿವರಿಸಿ ಹೇಳ್ತಾ ಇದ್ದಾನೆ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿಯು ಉಣ್ಣೆ ಕತ್ತರಿಸುವವನ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ. ಆತನಿಗುಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವು ಇಲ್ಲದೆ ಹೋಯಿತು ಅಂತ ಹೇಳಿ ಯೇಸುವನ್ನು ಕುರಿತಾಗಿ ಪ್ರವಾದನೆಗಳು ಏನು ಹೇಳ್ತದೆ ಎಂಬುದನ್ನು ವಿವರಿಸಿ ಹೇಳ್ತಾನೆ. ಇದನ್ನು ಕೇಳಿದಂಥ ಕಂಚುಕಿ ಅಂಗೀಕಾರ ಮಾಡ್ತಾನೆ, ಹೌದು ನಾನು ನಂಬ್ತೀನಿ, ನನ್ನ ಪಾಪಗಳ ಶಿಕ್ಷೆಯನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅನುಭವಿಸಿ ತೀರಿಸಿದ್ದಾರೆ ಅಂತ ಹೇಳಿ ನಾನು ನಂಬ್ತೇನೆ ಅಂತ ಹೇಳಿ ಆತ ನಂಬಿದ ತಕ್ಷಣ 36ನೇ ವಚನದಲ್ಲಿ ಅವನು ಹೇಳ್ತಾ ಇದ್ದಾನೆ. 36ನೇ ವಚನ ಓದಿ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು ಅಗೋ ನೀರು, ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ, ನನಗೆ ದೀಕ್ಷಾ ಸ್ನಾನ ಆಗುವುದಕ್ಕೆ ಅಡ್ಡಿ ಏನು ಅಂತ ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಿನೊಳಗೆ ಇಳಿದರು. ಚೆನ್ನಾಗಿ ಗಮನಿಸಿ, ಫಿಲಿಪ್ಪನು ಕಂಚುಕಿ ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾ ಸ್ನಾನ ಮಾಡಿಸಿದನು. ಫಿಲಿಪ್ಪನು ಆ ಎಥಿಯೋಪಿಯಾದ ಮಂತ್ರಿಯಾದ ಕಂಚುಕಿಗೆ ದೀಕ್ಷಾ ಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ, ಕರ್ತನ ಆತ್ಮನು ಫಿಲಿಪ್ಪನನ್ನು ಎತ್ಕೊಂಡು ಹೊರಟೋಗ್ಬಿಟ್ರಂತೆ. ಆಮೇಲೆ ಕಂಚುಕಿಯು ಬಹಳ ದುಃಖದಿಂದ ಚಿಂತೆ ಮಾಡ್ಕೊಂಡು ಹೋದನಂತಿದ್ಯಾ, ಸಂತೋಷವುಳ್ಳವನಾಗಿ ಕಂಚುಕಿಯು ಏನ್ ಮಾಡಿದಂತೆ, ಯಾರ ಜೀವಿತದಲ್ಲಿ ಯೇಸು ಬರ್ತಾರೋ, ಯಾರು ರಕ್ಷಣೆ ಹೊಂದ್ತಾರೋ, ಯಾರು ಕರ್ತನಿಗಾಗಿ ಜೀವಿತವನ್ನು ಸಮರ್ಪಣೆ ಮಾಡ್ತಾರೋ ಅವ್ರಿಗೆ ಉಂಟಾಗುವುದು ಸಂತೋಷ. ಈ ಕಂಚುಕಿ ಸಂತೋಷವುಳ್ಳವನಾಗಿ ಹಲ್ಲೆಲೂಯಾ ಅಲ್ಲಿಂದ ಹೋದನ್ರಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನೀವು ರಕ್ಷಣೆ ಹೊಂದಿದ್ದೀರಾ, ನಿಮಗೆ ಇರುವಂಥ ಕಟ್ಟಿಟ್ಟ ಬುತ್ತಿ ಸಂತೋಷದ ಜೀವನ. ಹಲ್ಲೆಲೂಯಾ, ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಚನವನ್ನು ಓದಿ ನಾವು ಬೇಗ ಮುಗಿಸೋಣ. 13ನೇ ಅಧ್ಯಾಯ 52ನೇ ವಚನ. ಅದೇ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 52ನೇ ವಚನ. ಶಿಷ್ಯರು ಯಾರೆಲ್ಲ ಯೇಸುವಿನ ಶಿಷ್ಯರಾಗ್ತಾರೋ ಅವರೆಲ್ಲರೂ ಸಂತೋಷಪೂರ್ಣರು. ಪ್ರೈಸ್ ದಿ ಲಾರ್ಡ್. ಸಂತೋಷದಲ್ಲಿ ಪೂರ್ಣತೆ. ಹಲ್ಲೆಲೂಯಾ. ಅವರೆಲ್ಲರೂ ಹೆಂಗಾದ್ರಂತೆ? ಸಂತೋಷಪೂರ್ಣರು. ಪ್ರೈಸ್ ದಿ ಲಾರ್ಡ್. ಯಾರ್ಯಾರು ಕ್ರಿಸ್ತನನ್ನು ಅಂಗೀಕರಿಸಿದರೋ ಅವರೆಲ್ಲರೂ ಸಂತೋಷಪೂರ್ಣರಾದರು. ನಾನು ನಂಬ್ತೀನಿ ಆ ಸಂತೋಷ ನಿಮ್ಮ ಹೃದಯದಲ್ಲಿ ತುಂಬಿ ತುಳುಕ್ತಾ ಇದೆ. ಹಲ್ಲೆಲೂಯಾ. ಇದನ್ನು ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರ್ಯಾರು ಯೇಸುವನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಯಾರ್ಯಾರು ಯೇಸುವನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ.
ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಯೇಸುವಿನ ಸಮ್ಮುಖದಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರೋ, ಯಾರ್ಯಾರು ಯೇಸುವಿನ ಸಮ್ಮುಖದಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರೋ, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ನಾವು ಸಮಯ ಕಳೆಯುವುದು ನಮಗೊಂಥರ ಖುಷಿ, ಹೌದಲ್ವಾ? ಈ ಕೋವಿಡ್ ನಿಮಿತ್ತ ಒಟ್ಟಾಗಿ ಸೇರಬಾರ್ದು, ಆರಾಧನೆಗೆಲ್ಲ ಅವಕಾಶ ಇಲ್ಲ ಅಂತ ಹೇಳಿ ಆದಾಗ ಎಲ್ಲರಿಗೂ ಬಹಳ ದುಃಖ. ನಿಜ ಹೇಳಬೇಕಾದ್ರೆ ಚರ್ಚಿಗೆ ಬರಲಿಕ್ಕೆ ನಿಮಗೆ ಕಾಸು ಖರ್ಚಾಗುತ್ತೆ, ಆಟೋಗೆ ಖರ್ಚು, ಬಸ್ಗೆ ಖರ್ಚು, ಇಲ್ಲಿ ಬಂದರೆ ಕಾಣಿಕೆ ಹಾಕಬೇಕು. ಅದು ಬೇರೆ ಜನ ಏನು ಹೇಳ್ತಾರೆ, ದುಡ್ಡು ಕೊಟ್ಟು ಮತಾಂತರ ಮಾಡ್ತಾರೆ, ದುಡ್ಡು ಕೊಟ್ಟು ನಿಮಗೆ ಯಾರಿಗಾದ್ರೂ ನಾನು ದುಡ್ಡು ಕೊಟ್ಟಿದ್ದೀನ? ಯಾರೋ ಒಂದು ನಿದರ್ಶನ ತೋರಿಸಿ. ಪಾಪ ನನಗೆ ಅಯ್ಯೋ ಅನಿಸುತ್ತೆ, ಇಷ್ಟು ಮಾಹಿತಿ ಕೊರತೆ ಇದೆಯಲ್ಲ ಅವ್ರಿಗೆ, ಕ್ರಿಸ್ತನ ಕುರಿತಾದ ಮಾಹಿತಿನೇ ಗೊತ್ತಿಲ್ವಲ್ಲ. ಇದು ದುಡ್ಡು ಕೊಡುವ ಸಂತೋಷ ಅಲ್ಲ ರೀ, ದೇವರ ಸಮ್ಮುಖದಲ್ಲಿ ಬಂದಾಗ ಆನಂದ. ಈ ದೇವರ ಸಮ್ಮುಖದಲ್ಲಿ ಬಂದು ಒಂದು ಅರ್ಧ ಗಂಟೆ 1 ಅವರ್ ಇದ್ಬಿಟ್ರೆ ಎಲ್ಲ ಟೆನ್ಷನ್ ಎಲ್ಲ ಇಳ್ದೋಗ್ಬಿಡ್ತದೆ. ಹಲ್ಲೆಲೂಯಾ. ನಿಜ ತಾನೇ? ಒಂದು ಭಾನುವಾರ ಆರಾಧನೆ ನಮಗಿಲ್ಲ ಅಂದರೆ ನಾವು ಎಷ್ಟು ಬರಡಾಗಿ ಫೀಲ್ ಮಾಡ್ತೀವಿ. ಯಾಕಂದರೆ ಆತನ ಸನ್ನಿಧಿಯಲ್ಲಿ ನಮಗೆ ಸಂತೋಷ ಇದೆ. ಹಲ್ಲೆಲೂಯಾ. ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ ಅಂತ ಹೇಳಿ ಕೀರ್ತನೆಗಾರನ 16ನೇ ಕೀರ್ತನೆಯಲ್ಲಿ ಕೊನೆಯ ವಚನದಲ್ಲಿ ಹೇಳ್ತಾನೆ. ಹೌದು, ಇದು ಮನುಷ್ಯರು ಕೊಡುವಂಥ ಸಂತೋಷ ಅಲ್ಲ, ಹಣ ಆಸ್ತಿ ಕೊಡುವ ಸಂತೋಷ ಅಲ್ಲ. ಇದು ಆತನ ಸಮ್ಮುಖದಲ್ಲಿ ನಮ್ಮ ಹೃದಯದ ಭಾರ ಸಂಕಟ ಎಲ್ಲವನ್ನು ಕಳೆದು ನಾವು ಮನರಮ್ಯವಾಗಿರುವಂಥ ಸಂತೋಷ. ಯೇಸು ಹೇಳಿದ್ರು, ಮಾರ್ತಳೆ ಮಾರ್ತಳೆ, ನೀನು ಅನೇಕ ಕಾರ್ಯಗಳನ್ನು ಕುರಿತು ಚಿಂತೆ ಮಾಡ್ತಾ ಇದ್ದಿ, ಈ ಮರಿಯಳು ಶ್ರೇಷ್ಠವಾದ ಪಾಲನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ದೇವರ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ನಾವು ಮೈ ಮರೆತು ಆತನನ್ನು ಸ್ತುತಿಸಿ ಆರಾಧನೆ ಮಾಡುವಾಗಲೇ ನಮ್ಮ ಹೃದಯದ ಭಾರ ಸಂಕಟ ಎಲ್ಲ ಹಾಗೆ ಇಳ್ಗೋಗ್ಬಿಡ್ತದೆ. ಕೀರ್ತನೆಗಾರನು 97ನೇ ಕೀರ್ತನೆಯಲ್ಲಿ 5ನೇ ವಚನದಲ್ಲಿ ಹೇಳ್ತಾನೆ, ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಸಹ ಮೇಣದ ಹಾಗೆ ಕರಗೋಗ್ಬಿಡ್ತದೆ. ಭಾಳ ಟೆನ್ಷನ್ನೊಂದಿಗೆ, ಚಿಂತೆಯೊಂದಿಗೆ ಆ ವಾರವಿಡೀ ಜಂಜಾಟದ ನೋವು ಸಂಕಟಗಳೊಂದಿಗೆ ಬರ್ತೀರಿ. ಸ್ವಲ್ಪ ಹೊತ್ತು ದೇವರನ್ನ ಆರಾಧನೆ ಮಾಡ್ತಾ ಇದ್ದ ಹಾಗೆ ಎಲ್ಲ ಕರಗೋಗ್ಬಿಡ್ತದೆ, ಮನರಮ್ಯವಾಗಿ ಹೋಗ್ತೀರಿ. ಇದು ತಾನೇ ಸತ್ಯ? ಎಸ್ ಆರ್ನೋ? ಎಸ್ ಅನ್ನೋರು ಕೈ ಎತ್ತಿ ನೋಡೋಣ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮಗೆ ಸಿಕ್ಕಿದ ಸೌಭಾಗ್ಯ. ಆದರೆ ಇನ್ನೂ ಅನೇಕರಿಗೆ ಇದರ ಮೌಲ್ಯ ಗೊತ್ತಿಲ್ಲ. ದೇವರು ಒಂದಿನ ಅವ್ರಿಗೂ ಸಹ ಈ ಅನುಭವ ಕೊಡ್ತಾರೆ. ಅಂಥ ಸೌಲನ್ನೇ ದೇವರು ಸ್ಪರ್ಶಿಸಿದರು, ಹೌದಲ್ವೇ? ಸೊ ನಾನು ನಂಬ್ತೀನಿ, ಒಬ್ಬರು ಕೆಟ್ಟು ನಾಶ ಆಗಬಾರ್ದು ಅಂತ ಹೇಳಿ ಯೇಸು ಸ್ವಾಮಿ ಜೀವ ಕೊಟ್ಟಿದ್ದಾರೆ. ಯಾರು ಇವತ್ತು ನಮ್ಮನ್ನು ವಿರೋಧ ಮಾಡ್ತಾ ಇದ್ದಾರೋ ಅವರನ್ನು ಕೂಡ ನಾವು ಪ್ರೀತಿಯಿಂದ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರು ಕೂಡ ನರಕಕ್ಕೆ ಹೋಗಬಾರ್ದು, ಅವರು ನಿತ್ಯ ಜೀವ ಪಡ್ಕೊಳ್ಬೇಕನ್ನುವುದೇ ದೇವರ ಉದ್ದೇಶ. ಒಂದಿನ ಬರ್ತದೆ, ನಾನು ನಂಬ್ತೀನಿ, ಅವರೇ ಬಹಿರಂಗವಾಗಿ ಸಾಕ್ಷಿ ಹೇಳ್ತಾರೆ, ನನಗೆ ಆ ಸಂತೋಷ ಸಿಕ್ಕಿದೆ, ನಿತ್ಯ ಜೀವ ಸಿಕ್ಕಿದೆ ಅಂತ ಹೇಳ್ತಾರೆ. ಅವ್ರಿಗಾಗಿ ನಾವು ಹೃದಯಪೂರ್ವಕವಾಗಿ ಯಾವುದೇ ಕಹಿ, ಹಿಂಗೆ ಮಾಡಿಬಿಟ್ರಲ್ಲ, ಹಿಂಗೆ ತಂದುಬಿಟ್ರಲ್ಲ, ಹಿಂಗೆ ಮಾಡಿಬಿಟ್ರಲ್ಲ, ಯಾರ ಮೇಲೂ ಕಹಿ ಇಟ್ಕೋಬೇಡ್ರಿ. ಯೇಸು ಸ್ವಾಮಿ ಎಲ್ಲರನ್ನೂ ಪ್ರೀತಿಸಲಿಕ್ಕೆ ಹೇಳಿದ್ದಾರೆ. ಪ್ರೀತಿಪೂರ್ವಕವಾಗಿ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಯಾಕಂದರೆ ಅವ್ರಿಗೂ ಕೂಡ ಮನೋನೇತ್ರವನ್ನು ಬೆಳಗಿಸುವಂಥ ಒಂದು ದಿನ ದೇವರು ಇಟ್ಟಿದ್ದಾನೆ. ಅವರು ಕೂಡ ನಿತ್ಯ ಜೀವನ ಪಡ್ಕೊಳ್ಬೇಕು. ಎಲ್ಲರಿಗಾಗಿ ಪ್ರಾರ್ಥನೆ ಮಾಡೋಕ್ಕೆ ಯೇಸು ಕ್ರಿಸ್ತನು ಒಂದು ಜನಾಂಗಕ್ಕಾಗಿ ಬಂದಿಲ್ಲ, ಒಂದು ಪಂಗಡಕ್ಕಾಗಿ ಬಂದಿಲ್ಲ, ಒಂದು ಜಾತಿ ಧರ್ಮಕ್ಕಾಗಿ ಬಂದಿಲ್ಲ, ಇಡೀ ಮಾನವ ಕುಲದ ರಕ್ಷಣೆಗಾಗಿ ಬಂದನು. ಹಾಲೆಲ್ಲ ಅದಕ್ಕೆ ವಾಕ್ಯ ಹೇಳ್ತದೆ, ದೇವರು ಲೋಕದ ಮೇಲೆ, ಕ್ರಿಶ್ಚಿಯನ್ಸ್ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಅಂತ ಹೇಳಿಲ್ಲ. ಏನಂತಿದೆ? ಲೋಕದ ಮೇಲೆ. ಲೋಕ ಅಂತ ಹೇಳುವಾಗ ಇಡೀ ಮಾನವ ಕುಲದ ಎಲ್ಲರ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ಕೆಟ್ಟು ನಾಶವಾಗದೆ ಎಲ್ಲರೂ, ಅಲ್ಲಿ ವಾಕ್ಯ ಹೇಳ್ತದೆ, ಎಲ್ಲರೂ, ಎಲ್ಲ ಜಾತಿ ಜನಾಂಗದವರು ಕೂಡ ನಿತ್ಯ ಜೀವನ ಪಡ್ಕೊಳ್ಬೇಕು ಅಂತ ಹೇಳಿ ಯೇಸುವನ್ನು ಕೊಟ್ಟನು. ಹಲ್ಲೆಲೂಯಾ. ಸೊ ಅದರಿಂದಾಗಿ ಅವ್ರಿಗೂ ಕೂಡ ಒಂದು ಆಶೀರ್ವಾದ ದಿನ ಇದೆ. ಹಲ್ಲೆಲೂಯಾ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದಿನ ದೇವರ ಕೃಪೆ ಅವ್ರಿಗೂ ಉಂಟಾಗ್ತದೆ. ಸೊ ಅದರಿಂದ ನಾವು ಪ್ರಾರ್ಥನೆ ಪೂರ್ವಕವಾಗಿ ನಾವು ಮುಂದುವರಿಯೋಣ. ನಾವು ದೇವರು ಕೊಡುವಂಥ ಈ ಸಂತೋಷವನ್ನು ಅನುಭವಿಸೋಣ. ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿದ್ದು ಈ ಸಂತೋಷದಲ್ಲಿ, ಮಹಾ ಸಂತೋಷದಲ್ಲಿ ನಿಮ್ಮನ್ನು ನಡೆಸಲಿ. ಒಂದು ನಿಮಿಷ ನಾವು ಎದ್ದು ನಿಂತು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಕೂಡ ವಂದನೆ ಹೇಳಿ. ದೇವರು ನಿಮಗೆ ಕೊಟ್ಟಂಥ ಸಂತೋಷದ ಅವಕಾಶಕ್ಕಾಗಿ, ರಕ್ಷಣೆಯ ಸಂತೋಷ, ಪಾಪ ಕ್ಷಮಾಪಣೆಯ ಸಂತೋಷ, ನಿತ್ಯ ಜೀವದ ಸಂತೋಷ, ಪರಲೋಕದ ಸಂತೋಷ, ಹಾಲೆಲೂಯ, ಮಹಿಮೆಯ ಸಂತೋಷ, ಎಲ್ಲಕ್ಕಾಗಿ ವಂದನೆ ಹೇಳ್ರಿ. ವಂದನೆಪ್ಪ ಯೇಸಪ್ಪ, ನೀವು ಈ ಲೋಕದಲ್ಲಿ ಜನಿಸಿ ಬಂದದ್ರಿಂದ ನಮಗೆ ಸಂತೋಷವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರಪ್ಪ. ಸಂತೋಷ ಪೂರ್ಣರು, ನಿನ್ನ ಮಕ್ಕಳಾಗಿ ಆಗುವವರು ಸಂತೋಷ ಪೂರ್ಣರಾಗ್ತಾರೆ. ಹೌದು, ನಮ್ಮ ಜೀವಿತದಲ್ಲಿ ಸಂತೋಷ. ನಿನ್ನನ್ನು ಅಂಗೀಕಾರ ಮಾಡಿರೋದ್ರಿಂದ ನಮಗೆ ಸಂತೋಷ. ಹಾಲೆಲೂಯ, ನಮಗೆ ಬಿಡುಗಡೆ, ನಮಗೆ ಸಮಾಧಾನ, ನಮಗೆ ಆದರಣೆ. ಅಪ್ಪ, ಇದೆಲ್ಲವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಇನ್ನು ಯಾರಿಗೆಲ್ಲ ಇದರ ರುಚಿ ಸಿಕ್ಕಿಲ್ವೋ ಅವ್ರಿಗೂ ಸಿಗಲಿ ಅಪ್ಪ, ಅವ್ರಿಗೂ ಸಿಗಲಿ. ಥ್ಯಾಂಕ್ ಯು ಲಾರ್ಡ್. ನೀನು ಪಕ್ಷಪಾತಿ ಅಲ್ಲ. ನಮ್ಮನ್ನು ಮಾತ್ರ ಆಶೀರ್ವದಿಸಿ ಉಳಿದವ್ರನ್ನ ಬಿಡುವ ದೇವರೇ ಅಲ್ಲ. ಯಾರು ಇದರ ರುಚಿ ಇಲ್ಲದೆ, ಇದರ ಮಹತ್ವವನ್ನು ಗೊತ್ತಿಲ್ಲದೆ, ತಿಳುವಳಿಕೆ ಇಲ್ಲದೆ ಇದ್ದಾರೋ, ಕರ್ತನ ಇದನ್ನು ವಿರೋಧ ಮಾಡ್ತಾ ಇದ್ದಾರೋ, ಅವರನ್ನು ಕೂಡ ನೀನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಅವ್ರಿಗೇನು ದಂಡನೆ ಬೇಡಪ್ಪ, ಅವ್ರನ್ನೂ ಕೂಡ ಕ್ಷಮಿಸಿ ಅವ್ರಿಗೂ ಕೂಡ ನಿನ್ನ ಕೃಪೆಯನ್ನು ಪ್ರಕಟ ಮಾಡು ಸ್ವಾಮಿ. ಥ್ಯಾಂಕ್ ಯು. ಅವ್ರಿಗೂ ನಿಮ್ಮ ದಯೆ ದೊರಕಲಿ ಅಪ್ಪ. ಅವರು ಕೂಡ ಆಶೀರ್ವಾದವಾಗಿರಲಿ, ಆರೋಗ್ಯವಾಗಿರಲಿ, ಸಮಾಧಾನದಿಂದಿರಲಿ, ಪಾಪ ಕ್ಷಮಾಪಣೆಯನ್ನು ಪಡ್ಕೊಳ್ಳಿ, ನಿತ್ಯ ಜೀವದ ಸಂತೋಷವನ್ನು ಪಡ್ಕೊಳ್ಳಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಮಗೆ ಮಾಡಿದ ಉಪಕಾರಕ್ಕಾಗಿ ವಂದನೆ. ಇನ್ನು ನಮ್ಮ ಜಗತ್ತಿಗಾಗಿ, ನಮ್ಮ ಕರ್ನಾಟಕಕ್ಕಾಗಿ, ನಮ್ಮ ರಾಜ್ಯ, ನಮ್ಮ ದೇಶ ಮತ್ತು ಇಡೀ ಜಗತ್ತಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಲ್ಲರನ್ನೂ ಕೂಡ ಆಶೀರ್ವದಿಸಿ ಈ ಮಹಾ ಸಂತೋಷದಿಂದ ಎಲ್ಲರ ಹೃದಯವನ್ನು ತುಂಬಿಸಬೇಕೆಂಬುದಾಗಿ ನಮ್ಮ ಪ್ರಭುರಕ್ಷಕನ ಒಡೆಯನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತ ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.